वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತ ಅವನೊಬ್ಬನೇ ಜಗದ್ಗುರು ಆಗಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಏನು ಅಂದ್ರೆ, ಗುರು ಅಂತ ಅಂದ್ರೇನೆ ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಭಗವಂತ ನಮ್ಮನ್ನ ಈ ಕತ್ತಲಿನಿಂದ ಬೆಳಕಿನೆಡೆಗೆ ಅವನು ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಕರೆದುಕೊಂಡು ಹೋಗೋದಷ್ಟೇ ಅಲ್ಲ, ಅವನು ನಾವು ಹೇಗಿರ್ಬೇಕು ಅನ್ನೋ ದಾರಿಯನ್ನು ಸಹ ತೋರಿಸ್ತಾ ಇದ್ದಾನೆ. ಅದ್ರ ಜೊತೆಗೆ ನಾವು ಅವನನ್ನ ಸೇರ್ಬೇಕು ಅಂದ್ರೆ ಹೇಗ್ ಹೋಗ್ಬೇಕು. ಉದಾಹರಣೆ, ಈ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೀನಲ್ಲ, ಜಾತ್ರೆಯಲ್ಲಿ ಒಂದು ಮಗು ಕಳೆದು ಹೋಗಿದೆ ಅಂತ ಅಂದ್ರೆ ಆ ಮಗು ಹೇಗೆ ಜಾತ್ರೆ ಮುಗಿಯೋದ್ರೊಳಗೆ ಅಮ್ಮನನ್ನ ಹುಡುಕುತ್ತೋ, ಆ ರೀತಿ ನಾನೂ ಸಹ ನನ್ನ ಭಗವಂತನಿಂದ ದೂರ ಬಂದ್ಬಿಟ್ಟಿದ್ದೀನಿ. ನಾನು ನನ್ನ ಭಗವಂತನನ್ನ ಹುಡುಕ್ಬೇಕು. ಹೇಗೆ ಹುಡುಕ್ಬೇಕು ಅಂದ್ರೆ, ಈ ಜನ್ಮ ಕಳೆಯುವುದರ ಒಳಗೆ ನಾನು ಅವನನ್ನ ಹುಡುಕ್ಬೇಕು. ಯಾಕೆ ಅಂದ್ರೆ ಇದು ಮಾನವ ಜನ್ಮ. ಬಹಳ ಎಷ್ಟೋ ಯೋನಿಗಳಾದ ಮೇಲೆ ನಮಗೆ ಸಿಕ್ಕಂತಹ ಜನ್ಮ. ಈ ಜನ್ಮದಿಂದ ನಾವು ಅವನನ್ನ ಪಡಿಬೇಕು. ಹೇಗ್ ಪಡಿಬೇಕು, ಅವನನ್ನ ಹೇಗ್ ಹುಡ್ಕೋದು. ಈಗ ಅಮ್ಮ ಕಳೆದು ಅಮ್ಮನಿಂದ ದೂರ ಆದ ಮಗು ಅಮ್ಮನನ್ನ ಹೇಗ್ ಹುಡ್ಕೋದು ಅಂತ ಜೋರಾಗಿ ಅತ್ತು ಕರೆದು ಎಲ್ಲ ಹೇಗೇಗೋ ಮಾಡಿ ಅದು ಹೇಗೋ ಕಂಡಿಡುತ್ತೆ ನೋಡಿ. ಅದು ಅಷ್ಟು ಜನರ ಮಧ್ಯೆ ಬುದ್ಧಿ ಇಲ್ಲದೆ ಇರೋ ಮಗುನೇ ಅಮ್ಮನನ್ನ ಹುಡುಕಬೇಕಾದ್ರೆ ನಾವು ಹುಡ್ಕೋದಿಕ್ಕೆ ಆಗೋದಿಲ್ವಾ? ಅದ್ರ ಜೊತೆಗೆ ಅವನು ಯಾಕೆ ಹುಡುಕ್ಬೇಕು ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಅವನ ಸ್ಪೆಷಾಲಿಟೀಸ್ ಹೇಳ್ತಾ ಹೋಗ್ತಾನೆ. ವಾಟ್ ಈಸ್ ಹಿಸ್ ಸ್ಪೆಷಾಲಿಟೀಸ್, ನನ್ನಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ. ಯಾಕೆ ಆ ಮಗು ಹುಡುಕ್ಬೇಕು? ಅದಕ್ಕೆ ಅಮ್ಮನೇ ಸರ್ವಸ್ವ ಅಲ್ವಾ. ಆ ಮಗು ಗೊತ್ತು, ಅಮ್ಮ ಬಿಟ್ರೆ ಬೇರೆ ಯಾರು ಇಲ್ಲ. ಅಮ್ಮ ಒಂದು ಸಲ ನನ್ನನ್ನ ಕಂಡು ಹಿಡಿದ್ಬಿಟ್ರೆ, ಅಥವಾ ಅಮ್ಮ ನಂಗೆ ಒಂದು ಸಲ ಸಿಕ್ಬಿಟ್ರೆ, ಅಮ್ಮ ನನ್ನನ್ನ ಮನೆ ಕರ್ಕೊಂಡು ಹೋಗ್ತಾಳೆ. ಅವಳು ಸೇಫ್ ಆಗಿ ನೋಡ್ಕೊಂತಾಳೆ. ಊಟ ತಿಂಡಿ ಬಟ್ಟೆ ಎಲ್ಲ ಅವಳೇ ನೋಡ್ಕೊಂತಾಳೆ. ಏನು ಯೋಚನೆ ಇಲ್ಲ. ಜಸ್ಟ್ ಲೈಕ್ ದಟ್ ನಾವು ನನ್ನ ಭಗವಂತನನ್ನ ಹುಡುಕ್ಬೇಕು. ಯಾಕೆ ಅಂದ್ರೆ ಅವನು ಒಂದೇ ಒಂದು ಸಲ ನನಗೆ ಸಿಕ್ಬಿಟ್ಟ ಅಂತ ಅಂದ್ರೆ ನನಗೆ ಮತ್ತೆ ಈ ಭೂಮಿ ಮೇಲೆ ಬರೋ ಅವಶ್ಯಕತೆನೇ ಇರೋದಿಲ್ಲ. ಭೂಮಿ ಮೇಲೆ ಬಂದಿಲ್ಲ ಅಂತ ಅಂದ್ರೆ ಈ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಅದ್ರ ಜೊತೆಗೆ ನನ್ನ ಈ ನೋವಿನ ದಿನಗಳನ್ನ ಕಾಣುವಂತಹ ಅವಶ್ಯಕತೆನೇ ಇರೋದಿಲ್ಲ. ಹಾಗಿರ್ಬೇಕಾದ್ರೆ ಆ ಮಗು ಎಷ್ಟು ಸೆಕ್ಯೂರ್ ಆಗಿರುತ್ತೆ ಅಮ್ಮನ ಜೊತೆ, ಅಷ್ಟೇ ಸೆಕ್ಯೂರ್ ಆಗಿ ನಾವು ಸಹ ಇರಬಹುದು. ಹಾಗಾಗಿ ಅವನೇ ಇಲ್ಲಿ ನನ್ನ ವಿಶೇಷತೆಗಳು ಏನು, ನನ್ನ ಮಹಿಮೆಗಳೇನು, ಇನ್ನು ಯಾಕೆ ನೀನ್ ನನ್ನನ್ನು ಹುಡುಕಬೇಕು ಅನ್ನೋದನ್ನ ಇನ್ನು ಸುದೀರ್ಘವಾಗಿ ಹೇಳ್ತಾ ಹೋಗ್ತಾನೆ ಭಗವಂತ. ಅದ್ರಲ್ಲೂ ಈ ಶ್ಲೋಕ ಏನಿದೆ ಇದು ಬಹಳ ಬಹಳ ವಿಶೇಷವಾದ ಶ್ಲೋಕ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ನೋಡೋದಿಕ್ಕೆ ಎರಡೇ ಲೈನ್ ಅನ್ಸುತ್ತೆ, ಆದ್ರೆ ಎರಡೇ ಲೈನ್ ಇಲ್ಲ ಕಣ್ರಿ. ಇದು ಬಹಳ ಅಗಾಧವಾಗಿದೆ ಈ ಶ್ಲೋಕದ ಅರ್ಥ. ಅಹಂ ನಾನು, ವೈಶ್ವಾನರ ಅಂದ್ರೆ ಶ್ವಾಸ ವಿಸ್ತರಣೆಯಾದ ಜಠರಾಗ್ನಿಯಾಗಿ, ಅಂದ್ರೆ ಜಠರಾಗ್ನಿಯಲ್ಲಿ ಇರುವಂತಹ ಭಗವಂತನ ಹೆಸರು ವೈಶ್ವಾನರ ಅಂತ. ಭೂತ್ವ ಆಗಿ, ಪ್ರಾಣಿನಾಂ ಎಲ್ಲಾ ಜೀವಿಗಳ, ದೇಹಂ ಶರೀರದಲ್ಲಿ, ಆಶ್ರಿತಾಹ ನೆಲೆಸಿದ, ಪ್ರಾಣ ಅಂದ್ರೆ ಬಹಿರ್ಮುಖವಾದ ವಾಯು, ಅಪಾನ ಅಧೋಮುಖವಾದ ವಾಯು, ಸಮಯುಕ್ತ ಅಂದ್ರೆ ಸಮತೋಲನದಲ್ಲಿರುವ ಸಿರಿ ರಿಸಿ, ಆ ಪಚಾಮಿ ಜೀರ್ಣಕ್ರಿಯೆ ಮಾಡುವುದು, ಅನ್ನಂ ಆಹಾರವನ್ನ, ಚತುರ್ವಿಧಂ ನಾಲ್ಕು ಬಗೆಯಲ್ಲಿ. ನಾನು ಆಗ್ಲೇ ಹೇಳಿದ ಹಾಗೆ ಈ ಶ್ಲೋಕ ಏನಿದೆ ಇದು ತುಂಬಾ ವಿಶೇಷವಾದ ಶ್ಲೋಕ. ಕೆಲವು ಸಂಪ್ರದಾಯದಲ್ಲಿ ಅದರಲ್ಲೂ ಸಾಮಾನ್ಯವಾಗಿ
ಯಾರಿಗೆ ಉಪನಯನ ಸಂಸ್ಕಾರ ಆಗಿರುತ್ತೆ ಅವರೆಲ್ಲ ಊಟ ಮಾಡ್ಬೇಕಂದ್ರೆ ಅನ್ನವನ್ನ ಎಕ್ಸ್ಪೆಷಲಿ ತಿನ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಚಿತ್ರಾಹುತಿ ಅಂತ ಹಾಕ್ತಾರೆ. ಅಂದ್ರೆ ಚಿತ್ರಾಹುತಿಯನ್ನ ಹಾಕಿ ಕೆಲವು ಅವ್ರದ್ದೇ ಆದಂತಹ ಕೆಲವು ರೀತಿ ನಿಯಮಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಮಾಡಿ ಅವರು ಊಟ ಮಾಡ್ತಾರೆ. ಆ ರೀತಿ ಮಾಡ್ಬೇಕಾದ್ರೆ ಹೇಳುವಂತಹ ಶ್ಲೋಕ ಇದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಚಿತ್ರಾಹುತಿ ಮಾಡ್ಬೇಕಾದ್ರೆ ಈ ಶ್ಲೋಕವನ್ನ ಹೇಳ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ. ಆದ್ರೆ ಈ ಶ್ಲೋಕದ ಒಳ ಅರ್ಥ ಎಷ್ಟಿದೆ ಅಂತ ಅಂದ್ರೆ ಕೇವಲ ಚಿತ್ರಾಹುತಿ ಹಾಕೋರಷ್ಟೇ ಅಲ್ಲ, ನಾವು ಸಹ ಹೇಳ್ಬೇಕು. ಸಾಮಾನ್ಯವಾಗಿ ಊಟ ಕೂತಾಗ ನಾವು ಅನ್ನಪೂರ್ಣೆ ಸದಾಪೂರ್ಣೆಯನ್ನ ಹೇಳ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಈ ಶ್ಲೋಕವನ್ನು ಸಹ ಹೇಳ್ಬೇಕು ಅಂತ ಇದರ ಅರ್ಥ ಗೊತ್ತಾದಾಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸಾಧ್ಯವಾದವರು ಊಟಕ್ಕಿಂತ ಮುಂಚೆ 15ನೇ ಅಧ್ಯಾಯ ಪೂರ್ತಿ ಅಧ್ಯಾಯ ಮಾಡಿ ಊಟಕ್ಕೆ ಕೂರೋದುಂಟು. ತೀರಾ ಅಷ್ಟೂ ಆಗೋದಿಲ್ಲ ಅಂತ ಅಂದಾಗ ಈ 14ನೇ ಶ್ಲೋಕವನ್ನಾದ್ರೂ ನಾವೆಲ್ಲರೂ ಸಹ ಹೇಳ್ಬಹುದು ಅಂತ ನಾನು ಹೇಳ್ಕೊಂತೀನಿ. ಯಾಕೆಂದ್ರೆ ಇಟ್ ಈಸ್ ವೆರಿ ಈಸಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಆ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ಯಂ ಚತುರ್ವಿಧಂ. ನಾನು ಅದ್ರಲ್ಲಿದ್ದೀನಿ, ಇದ್ರಲ್ಲಿದ್ದೀನಿ, ಯಾವ್ದ್ರಲ್ಲಿದ್ದೀನಿ, ಹೇಗ್ ವಿಶೇಷವಾಗಿದ್ದೀನಿ, ಎಲ್ಲಾವುದು ಭಗವಂತ ಹೇಳ್ಬಿಟ್ಟಿದ್ದಾನೆ ಅಲ್ವಾ. ಅವನ ಈ ವಿಶ್ವರೂಪ ದರ್ಶನದಲ್ಲೂ ಅವನ ವಿಶೇಷತೆಯನ್ನ ಹೇಳ್ದ. ಮೊದಲನೇ ಶ್ಲೋಕದಿಂದನೂ ಆತ ಹೇಳ್ಕೊಂಡೇ ಬರ್ತಾ ಇದ್ದಾನೆ, ನಾನು ಯಾವ್ಯಾವ ವಸ್ತುವಿನಲ್ಲೆಲ್ಲ ಇದ್ದೀನಿ ಅಂತ ಅವನು ಆಲ್ರೆಡಿ ಹೇಳ್ಬಿಟ್ಟಿದ್ದಾನೆ. ಆದ್ರೆ ಇವತ್ತು ತುಂಬಾ ವಿಶೇಷವಾದಂತಹ ಜಾಗವನ್ನ ಹೇಳ್ತಾ ಇದ್ದಾನೆ. ನೀನು ತಿನ್ನುವ ಆಹಾರವನ್ನ ಜೀರ್ಣಕ್ರಿಯೆ ಮಾಡುವವನು ನಾನು. ನಾವ್ ಹೇಳ್ತೀವಲ್ಲ, ಒಂದು ಮಗುಗೆ ಅಥವಾ ನಾವೇ ಆಗ್ಬೋದು, ಈ ಆಹಾರವನ್ನ ಬಾಯಲ್ಲಿ ನಾವ್ ಇಟ್ಕೋಬಹುದು, ಅಗದ್ಬಿಟ್ಟು ನುಂಗಬಹುದು ಅಷ್ಟೇ ಅಲ್ವಾ. ಬೇರೆಯವ್ರಿಗಾದ್ರೆ ಬಾಯಲ್ಲಿ ಇಡ್ಬೋದು. ಸಣ್ಣ ಮಕ್ಳಿಗೆ ಎಲ್ಲ ನಾವು ಊಟ ಮಾಡಿಸ್ಬೇಕಾದ್ರೆ ಬಾಯಲ್ಲಿ ಇಡ್ತೀವಿ, ನುಂಗು 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 ಅಂತ ಹಠ ಮಾಡ್ತೀವಿ. ನಾವೇ ಆದ್ರೆ ಆ ಆಹಾರವನ್ನ ನುಂಗ್ತೀವಿ ಅಷ್ಟೇ. ಆದ್ರೆ ನುಂಗದ ಮೇಲೆ ಯಾರು ಕೆಲಸ ಮಾಡ್ತಾರೆ ನೋಡಿ, ಎಷ್ಟು ವಿಶೇಷ ಅಂದ್ರೆ ಭಗವಂತ ನಮ್ಮ ಜೀವನದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಅಂತ ಎಷ್ಟು ವಿಸ್ತಾರವಾಗಿ ಹಾಗೂ ಎಳೆ ಮಗುಗೆ ಅರ್ಥ ಆಗೋ ಹಾಗೆ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ನಾವು ಬದುಕಬೇಕು ಅಂದ್ರೆ ಆಹಾರ ಬಹಳ ಮುಖ್ಯ. ಆಹಾರ ಇಲ್ಲದೆ ಇರೋದಿಕ್ ಆಗೋದೇ ಇಲ್ಲ. ಆಹಾರ ಇಲ್ಲದೆ ಏನು, ಸರಿಯಾದ ಆಹಾರ ಕ್ರಮ ಇಲ್ಲ ಅಂದ್ರೇನೆ ಸಾಕು, ನಮಗೆಲ್ರಿಗೂ ಗೊತ್ತು, ಒಂದು ದಪ್ಪ ಆಗ್ತಾ ಹೋಗ್ತೀವಿ, ಇಲ್ಲ ವಿಪರೀತ ಸಣ್ಣ ಆಗ್ತಾ ಹೋಗ್ತೀವಿ. ಏನು ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತೀವಿ. ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಹೇಳ್ತಾರೆ, ನೀವು ಸರಿಯಾದ ರೀತಿಯಲ್ಲಿ ಪೌಷ್ಟಿಕ ಆಹಾರವನ್ನ ಸ್ವೀಕಾರ ಮಾಡಿಲ್ಲ. ನಾವು ಒಂದೇ ಪ್ಲೇಟ್ ಊಟ ಮಾಡಿದ್ರುನು, ಆ ಒಂದೇ ಹೊತ್ತು ಊಟ ಮಾಡಿದ್ರುನು ಆ ಆಹಾರದಲ್ಲಿ ಎಲ್ಲ ಇರಬೇಕು. ವಿಟಮಿನ್ ಎ, ಬಿ, ಸಿ, ಡಿ, ಝೆಡ್ ಗಿಡ್ಡು ಏನೇನಿದೆಯೋ ಎಲ್ಲ ಇರಬೇಕು. ಇಲ್ಲ ಅಂದ್ರೆ ನಮಗೆ ಡಿಫಿಷಿಯನ್ಸಿಗಳು ಕಾಣ್ತಾ ಹೋಗುತ್ತೆ ಅಲ್ವಾ. ಅದೇ ರೀತಿ ನಾವು ಬದುಕಬೇಕು ಅಂದ್ರೆ ಆಹಾರ ಬಹಳ ಮುಖ್ಯ. ಈ ಆಹಾರವನ್ನ ನಾವು ತಿನ್ನಬಹುದು, ಆದ್ರೆ ಜೀರ್ಣಕ್ರಿಯೆ ಮಾಡುವ ಶಕ್ತಿ ನನ್ನದಾಗಿದೆ. ಆಹಾರ ತಿಂದ್ಬಿಟ್ರೆ ಸಾಕ, ಶಕ್ತಿ ಬಂದ್ಬಿಡತ್ತಾ ಅಂತ ಅಂದ್ರೆ ಇಲ್ಲ ರೀ, ನಮಗೂ ಗೊತ್ತು. ನಾವ್ ಎಷ್ಟೇ ಅಗದು ತಿಂದ್ರೂ ಸಹ ಅಪ್ಪಿ ತಪ್ಪಿ ನಮಗೇನಾದ್ರೂ ವಾಂತಿ ಆಯ್ತು ಅಂದಾಗ ನಮಗ್ ಗೊತ್ತಾಗತ್ತೆ, ಅಯ್ಯೋ ಆಹಾರ ಸರಿಯಾಗಿ ಡೈಜೆಷನ್ನೇ ಆಗಿರ್ಲಿಲ್ಲ, ಅದಕ್ಕೆ ವಾಂತಿ ಆಯ್ತು ಅಥವಾ ಮತ್ತೊಂದಾಯ್ತು ಅಲ್ವಾ. ಒಂದು ವಾಂತಿ ಆಗುತ್ತೆ, ಇಲ್ಲ ಬೇದಿ ಆಗುತ್ತೆ. ಕೇಳಿದ್ರೆ ಆಹಾರ ಸರಿಯಾಗಿ ಡೈಜೆಷನ್ ಆಗಿಲ್ಲ, ಜೀರ್ಣಕ್ರಿಯೆ ಆಗಿಲ್ಲ. ಯಾಕೆ ಜೀರ್ಣಕ್ರಿಯೆ ಆಗಿಲ್ಲ? ಅಗದ್ಬಿಟ್ಟು ತಿಂದಿರ್ಲಿಲ್ವಾ? ಸರಿಯಾದ ಪ್ರಮಾಣದಲ್ಲಿ ತಿಂದಿರ್ಲಿಲ್ವಾ ಅಂತ ನೋಡೋದಾದ್ರೆ, ಆ ಆಹಾರವನ್ನ, ನಾವು ತಿಂದಂತಹ ಆಹಾರವನ್ನ ಭಗವಂತ ವೈಶ್ವಾನರ ಅನ್ನುವಂತಹ ದೇವರ ಹೆಸರಿನಲ್ಲಿ ನಮ್ಮ ಜಠರದಲ್ಲಿ ಕೂತಿರ್ತಾನೆ. ಅವನ ಕೆಲಸ ಏನಪ್ಪಾ ಅಂತ ಅಂದ್ರೆ ಆ ಆಹಾರವನ್ನ ಇನ್ನಷ್ಟು ಡೈಜೆಷನ್ ಅನ್ನ ಮಾಡಿ ಅದರಲ್ಲಿರುವಂತಹ ಶಕ್ತಿಯನ್ನ ಹೀರಿ ಅದನ್ನ ನಮಗೆ ರಕ್ತಗಳಿಗೆ ಕಳಿಸೋದು. ಇದು ಸೈನ್ಸ್ ಅಲ್ಲೂ ನಾವು ಕೇಳಿದ್ದೀವಿ ಅಲ್ವಾ. ಆ
ನಾವು ತಿಂದಂತಹ ಆಹಾರ ಜಠರದಲ್ಲೇ ಮುಖ್ಯ ಕೆಲಸವನ್ನ ಮಾಡುತ್ತೆ. ಆ ಜಠರದಲ್ಲಿ ಕೆಲವು ಆಸಿಡ್‌ಗಳು ಸೇರುತ್ತೆ. ಅಲ್ಲಿ ಜೀರ್ಣಕ್ರಿಯೆ ಆಗತ್ತೆ. ಅಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಆ ರಂಧ್ರಗಳ ಮೂಲಕ ಆಹಾರದಲ್ಲಿರುವ ಎಲ್ಲ ಪೌಷ್ಟಿಕಾಂಶವನ್ನ ಹೀರಿ, ಆ ಪೌಷ್ಟಿಕಾಂಶವನ್ನ ರಕ್ತಕ್ಕೆ ಕೊಡುತ್ತೆ. ಆ ರಕ್ತ ನಮ್ಮ ಪೂರ್ತಿ ದೇಹಕ್ಕೆ ಹರಿಸ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ವೈಶ್ವಾನರ ಅನ್ನೋ ಭಗವಂತ ಸರಿಯಾಗಿ ನಮ್ಮ ದೇಹದಲ್ಲಿ ಕೂತಾಗ ಮಾತ್ರ ಅದು ಸಾಧ್ಯ. ಅಂದ್ರೆ ಹೊಟ್ಟೆಯಲ್ಲಿರುವ ಅಗ್ನಿ ಅಂತ ಹೇಳ್ತಾ ಹೋಗ್ತಾರೆ. ನೋಡಿ, ನಮ್ಮ ದೇಹವನ್ನ ತುಂಡು ತುಂಡು ಮಾಡಿದ್ರು ಅಲ್ಲೆಲ್ಲೂ ನಮಗೆ ಅಗ್ನಿ ಕಾಣೋದಿಲ್ಲ ಅಲ್ವಾ? ಎಲ್ಲರೂ ಬೆಂಕಿ ಕಾಣತ್ತಾ? ಕಾಣಲ್ಲ. ಆದ್ರೆ ನಮ್ಮನ್ನ ಮುಟ್ಟಿದಾಗ ಬಿಸಿ ಇರುತ್ತೆ ದೇಹ, ಇಲ್ಲ ಚಳಿ ಜ್ವರ ಬಂದಾಗ ತಣ್ಣಗಿರುತ್ತೆ ಅಲ್ವಾ? ಹೇಗೆ ಸಾಧ್ಯ? ಹೇಗೆ ಅಂತ ಅಂದ್ರೆ ಅಲ್ಲಿ ವೈಶ್ವಾನರ ಅನ್ನುವಂತಹ ಭಗವಂತ ಅಗ್ನಿ, ಜಠರಾಗ್ನಿಯಲ್ಲಿ ಕೂತಿರ್ತಾನೆ. ಅಷ್ಟೇ ಅಲ್ಲ, ವೈಶ್ವಾನರ ಅಂದ್ರೆ ಇನ್ನೊಂದು ಅರ್ಥ ಎಂದಿಗೂ ನಾಶವಾಗದೇ ಇರುವವನು ಅಂತ. ಅಂದ್ರೆ ಭಗವಂತ ಎಲ್ಲಿಯವರೆಗೆ ನಮ್ಮ ದೇಹದಲ್ಲಿ ಇರ್ತಾನೋ ಅಲ್ಲಿಯವರೆಗೆ ನಮ್ಮ ಜಠರಾಗ್ನಿಯಲ್ಲಿ ಅಗ್ನಿ ಸ್ವರೂಪವಾಗಿ ಭಗವಂತ ವೈಶ್ವಾನರ ಅನ್ನೋ ಒಂದು ಹೆಸರಿನಲ್ಲಿ ಕೂತಿರ್ತಾನೆ. ಅಷ್ಟೇ ಅಲ್ಲ, ಆತ ಏನೆಲ್ಲ ಮಾಡ್ತಾನಪ್ಪ ಅಂತ ಅಂದ್ರೆ ಪ್ರಾಣಿನಾಂ ದೇಹಮಾಶ್ರಿತ. ಅಂದ್ರೆ ಆ ದೇಹದ ಒಳಗೆ ಅಂದ್ರೆ ಎಲ್ಲ ಪ್ರಾಣಿಗಳು ಅಂತ ಹೇಳ್ತಾರೆ. ಪ್ರಾಣಿ ಅಂತ ಅಂದ್ರೆ ಇಲ್ಲಿ ಪ್ರತಿಯೊಂದು ಜೀವ ಇರುವಂತಹ ವಸ್ತುವಿನಲ್ಲಿ ನಾನಿದ್ದೇನೆ. ಯಾಕೆ ಅಂತ ಅಂದ್ರೆ ಎಲ್ಲ ನೀಟಾಗಿ ಎಲ್ಲಾ ಪ್ರಾಣಿಗಳಿಗೂ ಸಹ ಡೈಜೆಷನ್ ಬೇಕೇ ಬೇಕಲ್ವಾ? ಹಾಗಾಗಿ ನಾನಲ್ಲಿದ್ದೀನಿ. ಹಾಗಿದ್ರೆ ಏನಾಗತ್ತೆ ಅಲ್ಲಿ ಇರೋದ್ರಿಂದ ಅಂತ ಅಂದ್ರೆ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ಯಂ ಚತುರ್ವಿಧಂ. ಅವರು ತಿಂದ ಆಹಾರವನ್ನ ನಾನು ಪಡೆಯುತ್ತೇನೆ. ಈ ನಾನು ಪಡೆಯುತ್ತೇನೆ ಅಂದ್ರೆ ಯಾರು? ಅಗ್ನಿದೇವ. ಅಗ್ನಿದೇವ ಯಾವ ಸ್ವರೂಪದಲ್ಲಿ ಕೂತಿದ್ದಾನೆ? ವೈಶ್ವಾನರ ಅನ್ನೋ ಹೆಸರಿನಲ್ಲಿ ಕೂತಿದ್ದಾನೆ. ಅವನು ಅದನ್ನ ಪಡಿತಾನೆ. ಆದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ಹೊಟ್ಟೆಯಲ್ಲಿ ಮಾತ್ರ ಅಗ್ನಿ ಕಾಣೋದಿಲ್ಲ. ಆದ್ರೆ ನಮ್ಮ ದೇಹ ಬಿಸಿಯಾಗಿರುತ್ತೆ. ಇಲ್ಲಿ ಪ್ರಾಣ ಅಂತ ಹೇಳಿದಾರೆ ನೋಡಿ. ಪ್ರಾಣ ಪಾನ ಸಮಾಯುಕ್ತ. ಪ್ರಾಣ ಅಂತ ಅಂದ್ರೆ ಆ ಪ್ರಾಣ ಮತ್ತು ಅಪಾನಗಳು ಸಮಾನವಾಗಿ ಇರುತ್ತೆ ಅಂತ. ಅಂದ್ರೆ ನಮ್ಮ ದೇಹದಲ್ಲಿ 5 ರೀತಿಯಾದಂತಹ ವಾಯುಗಳಿರುತ್ತಂತೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ ರೀತಿ 5 ರೀತಿಯಾದಂತಹ ವಾಯುಗಳು, ಗಾಳಿ ಇರುತ್ತೆ ನಮ್ಮ ದೇಹದಲ್ಲಿ. ಆ ಕೆಳಗೆ ತಳ್ಳೋದು ಅಪಾನ ವಾಯು ಅಂತ ಹೇಳ್ತಾರೆ. ಮೇಲೆ ತಳ್ಳೋದು ಪ್ರಾಣವಾಯು. ಹಾಗೆ ಒಂದೇ ಕಡೆ ಬಚ್ಚಿಟ್ಟುಕೊಂಡು ಸ್ಥಿರವಾಗಿ ನಿಲ್ಲೋ ಹಾಗೆ ಮಾಡೋದು ಉದಾನ ವಾಯು. ಹಾಗೆ ಆ ಪೌಷ್ಟಿಕಾಂಶಗಳನ್ನ ನಮ್ಮ ರಕ್ತಕ್ಕೆ ಹರಿಸೋದು ಆ ಸಾರಿ ಒಂದೇ ಕಡೆ ಇರೋ ಹಾಗೆ ಮಾಡೋದು ವ್ಯಾನ. ಆ ಪೌಷ್ಟಿಕಾಂಶಗಳನ್ನ ಹರಿಸೋದು ಉದಾನ. ಹಾಗೆ ನಮ್ಮ ದೇಹವನ್ನ ಸಮಸ್ಥಿತಿಯಲ್ಲಿ ಇರುವ ಹಾಗೆ ಮಾಡೋದು ಸಮಾನ. ಆ ಇದಕ್ಕೆ ಎಕ್ಸಾಂಪಲ್ ತುಂಬಾ ಚೆನ್ನಾಗಿ, ಯಾರು 40+ ಆಗಿರ್ತಾರೋ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇದ್ದಕ್ಕಿದ್ದ ಹಾಗೆ ಇಡೀ ಪ್ರಪಂಚನೇ ಸುತ್ತೋ ಹಾಗೆ ಆಗತ್ತೆ. ತಲೆ ಸುತ್ತು, ನಾನ್ ಬಿದ್ದು ಹೋಗ್ಬಿಡ್ತೀನಿ. ಮಲ್ಕೊಂಡ್ರುನು ಇಡೀ ಪ್ರಪಂಚನೇ ಸುತ್ತೋ ಹಾಗೆ ಆಗತ್ತೆ ಕಣ್ರಿ. ನನ್ನ ಕೈಲಿ ಇದನ್ನ ತಡ್ಕೊಳಕ್ ಆಗ್ತಿಲ್ಲ. ಯಾಕೆ ಅಂತ ಅಂದ್ರೆ ನಡೆದ್ರೆ, ಓಡಾಡಿದ್ರೆ ತಲೆ ಸುತ್ತುತ್ತೆ ನಿಜ. ನನಗ್ ಮಲಗಿದ್ರೂ ತಲೆ ಸುತ್ತುತ್ತಾ ಇದೆ. ನನಗ್ ಇರಕ್ ಆಗ್ತಾ ಇಲ್ಲ. ಡಾಕ್ಟರ್ ಹತ್ರ ತೋರಿಸಿದಾಗ ಗೊತ್ತಾಗುತ್ತೆ ನಮ್ಗೆಲ್ರಿಗೂ ಒಟ್ಟಿಗೂ ಪ್ರಾಬ್ಲಮ್ ಇದೆ ಅಂತ. ಆದ್ರೆ ಎಷ್ಟು ಸುಂದರ ಅಂತ ಅಂದ್ರೆ ಅದು ಎಲ್ಲಿರುತ್ತೆ ಅಂತ ನೋಡೋದಾದ್ರೆ ನಮ್ಮ ಈ ಕಿವಿ ಇರುತ್ತಲ್ಲ, ಈ ಕಿವಿಯ ಒಳಗಡೆ ನಮ್ಮ ಹೆಬ್ಬೆಟ್ಟಿನ ಉಗುರು ಎಷ್ಟಿದೆ ಅಷ್ಟೇ ಅಗಲ ಇರುತ್ತೆ. ನೀವ್ ಅದನ್ನ ಆಪರೇಷನ್ನು ಮಾಡ್ಸೋದಿಕ್ಕಾಗಲ್ಲ, ಇನ್ನೊಂದು ಮಾಡ್ಸಕ್ಕಾಗಲ್ಲ, ಏನು ಮಾಡ್ಸೋದಿಕ್ಕಾಗೋದಿಲ್ಲ. ಅದು ಅದ್ರಲ್ಲಿರುವಂತಹ ಆ ಗಾಳಿ ಏನಿದೆ, ಅದ್ರಲ್ಲಿರುವಂತಹ ಪಾರ್ಟಿಕಲ್ಸ್ ಏನಿರುತ್ತೆ ಅದು ಕಿವಿ ಒಳಗೆ ಇರ್ಬೇಕು. ಆ ರೀತಿ ಇದ್ದಾಗ ಮಾತ್ರ ಇಲ್ಲಿ ನಮ್ಮನ್ನ ಸಮಸ್ಥಿತಿಯಲ್ಲಿ, ಅಂದ್ರೆ ನಾನ್ ನಡಿಬೇಕಾದ್ರೆ ನಾನು ಸ್ಟ್ರೈಟ್ ಆಗಿ ನಡಿತೀನಿ. ಇಲ್ಲ ಅಂದ್ರೆ ನಾನು ಹೇಳದ್ನಲ್ಲ, ಇಡೀ ಪ್ರಪಂಚ ಸುತ್ತೋ ಹಾಗಾಗತ್ತೆ, ನಾನೇ ಸುತ್ತೋ ಹಾಗಾಗತ್ತೆ. ಹಾಗಂತ ಇಲ್ಲಿ ಕುಡುಕರ ಬಗ್ಗೆ ನಾನು ಹೇಳ್ತಾ ಇಲ್ಲ.
ಅವ್ರು ತೂರಾಡೋದೇ ಬೇರೆ. ನಾವು ಇಲ್ಲಿ ತೂರಾಡ್ತಾ ಇರೋ ವಿಷಯನೇ ಬೇರೆ. ಹಾಗಾಗಿ ನಮ್ಮ ದೇಹ ಸಮಾನವಾಗಿ ಇರ್ಬೇಕು ಅಂದ್ರೂ ಸಹ ಅಲ್ಲಿ ಒಂದು ಗಾಳಿಯ ಅವಶ್ಯಕತೆ ಇದೆ. ಅದೇನೆ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ದು ನಮ್ಮ ದೇಹದಲ್ಲಿ 5 ರೀತಿಯಾದಂತಹ ಗಾಳಿಗಳು ಬರುತ್ತೆ. ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತೆ ಸಮಾನ. ಈ ಎಸ್ಪೆಷಲಿ ಅಪಾನ ಏನಿದೆ ಇದು ಗುದದ್ವಾರದಲ್ಲಿ ಇರುತ್ತೆ. ಅಂದ್ರೆ ನಾವು ಏನು ದೈನಂದಿನ ಕೆಲಸಗಳನ್ನ ಮಾಡ್ತೀವಿ ಅದರಲ್ಲಿ ಈ ಅಪಾನ ಸಹ ಒಂದು. ಅಂದ್ರೆ ಗುದದ್ವಾರದಿಂದ ಗಾಳಿ ಹೋಗ್ತಾ ಇರುತ್ತೆ. ಇದು ನ್ಯಾಚುರಲ್, ಏನೂ ಮಾಡೋದಕ್ಕಾಗೋದಿಲ್ಲ. ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂದ್ರೂ ನಮಗೆ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ ಆಗ್ಬಿಡತ್ತೆ. ಹಾಗೆ ಈ ವಾಯುವಿನ ಘರ್ಷಣೆಯಿಂದ ಅಗ್ನಿ ಉತ್ಪತ್ತಿ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಉದಾನ ಮತ್ತೆ ಪ್ರಾಣ ಏನಿದೆ, ಉದಾನ ಅಂದ್ರೆ ಕೆಳಗೆ ಹೋಗುವಂಥದ್ದು, ಪ್ರಾಣ ಅಂದ್ರೆ ಮೇಲೆ ತಳ್ಳುವಂಥದ್ದು. ಈ ಎರಡರ ಘರ್ಷಣೆಗಳು, ಈ 5 ವಾಯುಗಳು ನಮ್ಮ ದೇಹದಲ್ಲಿ ಏನಿರುತ್ತೆ, ಇವುಗಳ ಘರ್ಷಣೆಯಿಂದ ಏನಾಗ್ತಾ ಹೋಗುತ್ತೆ, ನಮ್ಮ ಜಠರದಲ್ಲಿ ಅಗ್ನಿ ಉತ್ಪತ್ತಿ ಆಗತ್ತೆ. ಹಾಗೇನೆ ಈ ಅಗ್ನಿ ಉತ್ಪತ್ತಿ ಆಗುತ್ತೆ ಅಂದ್ರೆ ಅಲ್ಲಿ ಅರ್ಥ ನಾನಲ್ಲಿ ಆಹುತಿಯನ್ನ ಹಾಕಬೇಕು ಅಲ್ವಾ? ಅಂದ್ರೆ ನಮ್ಮ ಜಠರದಲ್ಲಿ ಅಗ್ನಿ ಇದೆ. ಆ ಅಗ್ನಿಗೆ ನಾನು ಆಹುತಿಯನ್ನ ಹಾಕ್ಬೇಕು. ಯಾವ ಆಹುತಿಯನ್ನ ಹಾಕಬೇಕಪ್ಪ ಅಂತ ಅಂದ್ರೆ ಸಾತ್ವಿಕ ಆಹಾರಗಳ ಆಹುತಿಯನ್ನ ಹಾಕಬೇಕು. ನಾವ್ ಅನ್ಕೊಳ್ತಾ ಇದೀವಿ ಯಜ್ಞ ಅಂತ ಅಂದ್ರೆ ಹೊರಗಡೆ ಏನೆಲ್ಲ ಹೋಮ ಹವನಗಳು ಮಾಡ್ತಾರೆ ಅಥವಾ ಅಲ್ಲಿ ಏನು ಆಹುತಿಯನ್ನ ಹಾಕ್ತಾರೆ ಅದು ಮಾತ್ರ ಯಜ್ಞ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಖಂಡಿತ ಇಲ್ಲ. ನಾವು ಸರಿಯಾದ ರೀತಿಯಲ್ಲಿ ನಾವು ಊಟ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಅದು ಅಶ್ವಮೇಧ ಯಾಗದ ಫಲವನ್ನ ಕೊಡುತ್ತಂತೆ. ನೋಡಿ, ಯಾಕೆ ನಾವು ಉಪವಾಸ ಇರಬಾರದು ಅನ್ನೋದಕ್ಕೆ ನಾವು ಪ್ರತಿನಿತ್ಯ ಭಗವಂತನಿಗೆ ಆಹುತಿಯನ್ನ ಹಾಕಬೇಕಲ್ವಾ? ಹಾಗಾಗಿ ನಾವು ತಿನ್ನುವ ಆಹಾರ ಸಾಮಾನ್ಯವಾಗಿ, ಅದರಲ್ಲೂ ಕೆಲವರು ಉಪನಯನ ಆದವರು ಊಟ ಮಾಡ್ಬೇಕಾದ್ರೆ ಹೇಳ್ತಾರೆ, ಮಾತಾಡಬಾರ್ದು, ಬರೀ ಬೇಕು ಸಾಕು ಅಷ್ಟೇ. ಅದು ಕೈಯಲ್ಲಿ ತೋರಿಸ್ತಾರೆ, ಇಲ್ಲ ನಂಗ್ ಬೇಡ, ನಂಗ್ ಸಾಕು, ನಂದಾಯ್ತು. ಯಾಕೆ ಅಂತ ಅಂದ್ರೆ ನಾವು ಹೋಮ ಮಾಡ್ಬೇಕಾದ್ರೆ ಮಾತಾಡ್ತೀವ? ಮಾತಾಡಲ್ಲ. ಅದೇ ರೀತಿ ನಾವು ಊಟ ಮಾಡ್ಬೇಕಾದ್ರೂ ಸಹ ಮಾತಾಡಬಾರ್ದು. ಕೆಲವರು ಊಟ ಮಾಡ್ಬೇಕಾದ್ರೆ ಫೋನಲ್ಲಿ ಮಾತಾಡೋದು, ಊಟ ಮಾಡ್ಕೊಂಡು ಓಡಾಡ್ಕೊಂಡು ಊಟ ಮಾಡ್ತಾರೆ, ನಿಂತ್ಕೊಂಡು ಊಟ ಮಾಡ್ತಾರೆ, ರೆಡಿ ಆಗ್ತಾ ಆಗ್ತಾ ಊಟ ಮಾಡ್ತಾರೆ. ನೋ, ದಟ್ ಈಸ್ ನಾಟ್ ಅ ರೈಟ್ ವೇ. ಯಾಕೆ ರೈಟ್ ವೇ ಅಲ್ಲ ಅಂದ್ರೆ, ಈಗ ಜಸ್ಟ್ ನೋಡಿ ಎಷ್ಟೇ ಚೆನ್ನಾಗಿ ಹೇಳ್ತಾ ಇದ್ದಾನೆ ಭಗವಂತ ಅಂದ್ರೆ, ನೀನು ತಿನ್ನುವ ಎಲ್ಲ ಆಹಾರವೂ ಸಹ ಆಹುತಿ ಅಂತ ಅಂದ್ಮೇಲೆ, ಅಂದ್ರೆ ಯಜ್ಞಕ್ಕೆ ಹಾಕುವ ಆಹುತಿ ಎಂದಾಗ ನಾವು ಯಜ್ಞವನ್ನ ಹೇಗ್ ಬೇಕೋ ಹಾಗೆ ಮಾಡ್ತೀವ? ಎಷ್ಟು ನಿಯಮ ನಿಷ್ಠೆಯಿಂದ ಮಾಡ್ತೀವಿ ಅಲ್ವಾ? ನೋಡಿ ಅದಕ್ಕೆ ನಿನ್ನೆ ಐ ಥಿಂಕ್ ನಿನ್ನೆ ಪಾಠದಲ್ಲಿ ಅನ್ಸುತ್ತೆ, ನಾವು ಯಾಕೆ ಭಗವಂತನಿಗೆ ದೇವರ ದೀಪ ಹಚ್ಚಬೇಕು ಅಂತ ತಿಳ್ಕೊಂಡ್ವಿ. ರೈಟ್? ಯಾಕೆ ನಾವು ಸ್ನಾನ ಮಾಡ್ಬೇಕು? ನೀನು ಹೋಮ ಹವನ ಮಾಡ್ಬೇಕಾದ್ರೆ ಹೇಗ್ ಬೇಕೋ ಹಾಗೆಲ್ಲ ಮಾಡ್ಬಿಡ್ತೀಯ? ಇಲ್ಲ ಅಲ್ವಾ? ನೀನು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಕುಳಿತು, ನೆಲದ ಮೇಲೆ ಕುಳಿತು ನೀನು ಹೋಮವನ್ನ ಮಾಡ್ತೀಯ. ಅದೇ ರೀತಿ ನೀನು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಭಗವಂತನಿಗೆ ಒಂದು ದೀಪವನ್ನ ಹಚ್ಚಿ, ಭಗವಂತ ನೀನ್ ನನ್ ಜೊತೆ ಇದೀಯಾ ಅನ್ನೋ ಒಂದು ಧನ್ಯತಾ ಭಾವವನ್ನ ಅರ್ಪಿಸಿ ಕೆಳಗೆ ಕುಳಿತು ಭೂತಾಯಿಗೆ ಒಂದು ನಮನವನ್ನ ಸಲ್ಲಿಸಿ ಅನ್ನದಾತು ಸುಖೀ ಭವ ಅಂತ ಹೇಳ್ತಾ ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅದು ಬರೀ ಊಟ ಅಲ್ಲ, ಅದು ಅಶ್ವಮೇಧ ಯಾಗಕ್ಕೆ ಸಮ. ನೋಡಿ, ಅಂದ್ರೆ ನಮ್ಮ ಹಳೆಯ ಸಂಸ್ಕೃತಿ ಸಂಪ್ರದಾಯ ಶಾಸ್ತ್ರ ಏನಿದೆ ಅದೆಲ್ಲಕ್ಕೂ ಸಹ ಅರ್ಥಗಳಿದೆ. ಕೊನೆ ಪಕ್ಷ ಇಷ್ಟು ದಿನ ನಮಗೆ ಗೊತ್ತಿರ್ಲಿಲ್ಲ. ಈಗ ನಾನು ತಿಳ್ಕೊಂಡ ತಕ್ಷಣ ನಾನಾದ್ರೂ ನಮ್ಮ ತಪ್ಪುಗಳನ್ನ ನಾವು ಸರಿ ಮಾಡ್ಕೋಬಹುದಲ್ವಾ? ಊಟ ಮಾಡಕ್ ಕೂತಿದ್ದೀನಿ ಅಂದ್ರೆ ಅದು ಆಹುತಿಗೆ ಸಮ ಅಂದಾಗ ಮೊದಲನೇ ತುತ್ತನ್ನ ಕಣ್ಣಿಗೆ ಹೊತ್ಕೊಂಡು ಭಗವಂತ ಇದು ನಿನ್ನ ಪ್ರಸಾದ, ಆದ್ರೆ ನನ್ನಲ್ಲಿರುವ ನಿನಗೆ ನಾನು ಇದನ್ನ ನೈವೇದ್ಯ ಮಾಡ್ತಾ ಇದ್ದೀನಿ, ನಾನು ತಿನ್ನೋ ಮೂಲಕ ಅಂತ ಹೇಳಿ ನಾನು ಊಟ ಮಾಡ್ಬೋದಲ್ವಾ?
ಎಷ್ಟು ಸೋ ಸಿಂಪಲ್. ನೀನೇನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ. ಇನ್ನೆಲ್ಲೋ ಹೋಗ್ಬೇಕಾಗಿಲ್ಲ. ನೀನು ಇರುವಂತಹ ಮನೆಯಲ್ಲೇ ನೀನು ಮಾಡುವಂತಹ ಸರಳ ಕಾರ್ಯಗಳು. ಪ್ರತಿನಿತ್ಯ ನಾವು ಕಮ್ಮಿ ಅಂದ್ರೂ 3 ಸಲ ಊಟ ಮಾಡ್ತೇವೆ. 3 ಸಲನು ಕಣ್ಣಿಗೆ ಕುತ್ಕೊಂಡ ಊಟ ಮಾಡ್ದ, ಕೆಳಗಡೆ ಕೂತ್ಕೊಂಡು ನೀಟಾಗಿ ಊಟ ಮಾಡ್ದ. ನೀನು ಊಟ ಮಾಡ್ದಾಗ್ಲೇ ನಿನಗೆ ಅಶ್ವಮೇಧ ಯಾಗದ ಫಲ ಸಿಕ್ಕುತ್ತೆ ಅಂದಾಗ ಯಾಕೆ ಮಾಡಬಾರದು? ಯೋಚನೆ ಮಾಡಿ ಅಲ್ವಾ? ಅಂದ್ರೆ ಏನೆಲ್ಲ ಇದೆ ಭಗವದ್ಗೀತೆಯಲ್ಲಿ ನೋಡಿ. ಅಪಾನ ಅಂತ ಹೇಳ್ತಾ ಇದ್ದಾರೆ. ಅಪಾನ ಅಂದ್ರೆ ನಮ್ಮೆಲ್ರಿಗೂ ಗೊತ್ತು, ಗುದದ್ವಾರದಿಂದ ಹೋಗುವಂತಹ ಗಾಳಿ. ನಮ್ಮ ದೇಹದಲ್ಲಿ ಇರುವಂತಹ ಗಾಳಿಗಳು ಯಾವುದು? ನಾನು ಹೇಗೆ ಜೀರ್ಣಕ್ರಿಯೆಯನ್ನ ಮಾಡ್ತೀನಿ? ಆ ಜೀರ್ಣಕ್ರಿಯೆ ಶಕ್ತಿಯನ್ನ ನಾನು ಹೇಗೆ ಚೈತನ್ಯ ರೂಪದಲ್ಲಿ ನಿನಗೆ ನಾನು ಪ್ರತಿಫಲವಾಗಿ ಆ ಅಗ್ನಿಗೆ ಹಾಕಿದಂತಹ, ಅಂದ್ರೆ ಈಗ ನಾವು ಹೋಮ ಮಾಡಿದಾಗ ಆಹುತಿಯನ್ನ ಹಾಕಿದಾಗ ನಮಗೇನೋ ಫಲ ಬರುತ್ತಲ್ವಾ? ಅದೇ ರೀತಿ ನಾವು ಊಟ ಮಾಡಿದಾಗ ಅದರ ಫಲವನ್ನ ಚೈತನ್ಯ ರೂಪದಲ್ಲಿ ನಿನಗೆ ವಾಪಸ್ ಕೊಡ್ತಾ ಇದ್ದೀನಿ. ಎಷ್ಟು ಸುಂದರ ಅಲ್ವಾ? ಸಮಾಯುಕ್ತ ಅಂದ್ರೆ ಪ್ರಾಣ ಪಾನ ಸಮಾಯುಕ್ತ, ಎಲ್ಲವನ್ನ ನಾನು ಜೀರ್ಣಕ್ರಿಯೆಯನ್ನ ಮಾಡ್ತೀನಿ. ಪಚಾಮ್ಯನ್ಯಂ ಚತುರ್ವಿಧಂ. ಪಚಾಮ್ಯನ್ಯಂ ಚತುರ್ವಿಧಂ ಅಂದ್ರೆ ನಾವು ತಿನ್ನುವ ಆಹಾರ ಏನಿದೆ ಇದು 4 ರೀತಿಯ ಆಹಾರ. ಚತುರ್ವಿಧ ಯಾವ್ಯಾವ್ದಪ್ಪ ಅದು ಅಂತ ಅಂದ್ರೆ ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋದ್ಯ. ಚೋದ್ಯ ಅಂತನೂ ಅನ್ಬಹುದು, ಪೇಯ ಅಂತನೂ ಹೇಳ್ತಾ ಹೋಗ್ತಾರೆ. ಈ 4 ರೀತಿಯ ಆಹಾರವನ್ನೇ ನಾವು ತಿನ್ನೋದು. ಭಕ್ಷ್ಯ ಅಗಿದು ತಿನ್ನಲು ಯೋಗ್ಯವಾಗಿರುವಂತಹ ಆಹಾರಗಳು. ಈಗ ಹಣ್ಣನ್ನ ತಿಂತೀವಿ ನಾವು, ಕಚ್ಚಿ ಅಗದು 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 ತಿಂತೀವಿ. ಭೋ ಭೋ ಭೋಜ್ಯ ಅಂದ್ರೆ ಅಗಿದು ಮತ್ತೆ ನುಣ್ಣಗೆ ತಿನ್ನಲು. ಅಂದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಅತಿ ಹೆಚ್ಚು ನಾಲಿಗೆಯ ಕೆಲಸ ಇರುತ್ತೆ. ಅಂದ್ರೆ ಈಗ ನಾನು ಅನ್ನವನ್ನ ತಿನ್ಬೇಕಾದ್ರೆ ಅಥವಾ ಆಹಾರ ಪದಾರ್ಥವನ್ನ ತಿನ್ಬೇಕಾದ್ರೆ ನಾಲಿಗೆನು ಆ ಕಡೆ ಈ ಕಡೆ ಎಲ್ಲ ಆಹಾರ ಹೋಗಿರುತ್ತೆ, ಅದನ್ನೆಲ್ಲ ಒಂದ್ ಕಡೆ ತಗೊಂಡು ಅಗದು ತಿನ್ನುತ್ತೆ. ಇನ್ನು ಲೇಹ್ಯ ನೆಕ್ಕಿ ತಿನ್ನುವಂತಹ ಆಹಾರ ಅಲ್ವಾ? ಈಗ ಬೆಲ್ಲ ಇರಬಹುದು ಅಥವಾ ಆ ಈಗ ಸಾಮಾನ್ಯವಾಗಿ ಬಾಣಂತಿಯರಿಗೆ ಕೊಡುವಂತಹ ಲೇಹ ಇರ್ಬೋದು, ಅಥವಾ ನಾವು ಹುಷಾರಿಲ್ದೇ ಇದ್ದಾಗ ತಿನ್ನುವಂತಹ ಲೇಹ ಇರ್ಬೋದು. ಈಗೆಲ್ಲ ನಾವು ಮಕ್ಳಿಗೂ ಕೊಡ್ತೀವಲ್ವಾ ಚಮನ್ಪ್ರಾಶ್, ಅದನ್ನ ನೆಕ್ಕೆ ತಿನ್ಬೇಕು. ಅದು ಅಗ್ಯಕ್ಕೂ ಆಗಲ್ಲ, ಏನು ಮಾಡಕ್ಕಾಗಲ್ಲ. ಇನ್ನು ಚೋದ್ಯ ಕುಡಿಯಲು ಯೋಗ್ಯವಾಗಿರುವಂತಹ ಆಹಾರ. ಈಗ ನೋಡಿ, ನೀವು ಯಾವುದೇ ಆಹಾರ ತಗೊಳ್ಳಿ, ಒಂದು ಅಗದು ತಿನ್ಬೇಕು, ಇನ್ನೊಂದು ನುಂಗಬೇಕು, ಇನ್ನೊಂದು ನೆಕ್ಕಬೇಕು, ಇನ್ನೊಂದು ಕುಡಿಬೇಕು. ಈ 4 ರೀತಿಯ ಆಹಾರವೇ ನಾವು ತಿನ್ನೋದಿಕ್ಕೆ ಸಾಧ್ಯ. ಈ 4 ರೀತಿಯ ಆಹಾರವನ್ನ ನಾನು ಎಲ್ಲಾ ಜೀವಿಗಳಲ್ಲಿ ಜಠರದಲ್ಲಿ ಅಗ್ನಿ ರೂಪದಲ್ಲಿ 4 ಬಗೆಯ ಅನ್ನವನ್ನ, ಅನ್ನ ಅಂದ್ರೆ ಸಂಸ್ಕೃತದಲ್ಲಿ ನಾವು ತಿನ್ನುವಂತಹ ಎಲ್ಲ ಆಹಾರಗಳು ಅಂತ ಹೇಳ್ತಾ ಬರ್ತಾರೆ. ಈ ಎಲ್ಲ ಆಹಾರವನ್ನ ದೇಹಕ್ಕೆ ಉಣಪಡಿಸಿ ನನಗೆ ಬದುಕಲು ವ್ಯವಸ್ಥೆ ಮಾಡುವ ಭಗವಂತ ಅಂತ ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ ನಮಗೆ ಒಂದು ಡೌಟ್ ಬರುತ್ತೆ. ಈಗ ಓಕೆ, ಭಕ್ಷ್ಯ, ಭೋಜ್ಯ, ಲೇಹ, ಚೋದ್ಯ ಇದೇನೋ ಚತುರ್ವಿಧ ಅಂತ ಹೇಳಿದ್ರಿ. ಈಗ ಸೊಳ್ಳೆಗಳಿದೆ, ನೊಣಗಳಿದೆ, ಹಸು ಇದೆ. ಇದಕ್ಕೆಲ್ಲ ಹೇಗೆ ನೀವು ಚತುರ್ವಿಧವನ್ನ ವಿಂಗಡಿಸ್ತೀರಾ ಅಂತ ಅಂದ್ರೆ, ಅದಕ್ಕೆ ಎಷ್ಟು ನೀಟಾಗಿ ವಿಂಗಡಿಸ್ತಾರೆ ಅಂತ ಅಂದ್ರೆ, ನೀರು, ಗಾಳಿ, ಅನ್ನ ಮತ್ತೆ ಹುಲ್ಲು, ಇದನ್ನೂ ಸಹ ಪ್ರಾಣಿಗಳಲ್ಲಿ 4 ವಿಧವಾಗಿ ಇದನ್ನ ಭಗವಂತ ಚತುರ್ವಿಧಂ ಅಂತ ಹೇಳ್ತಾ ಹೋಗ್ತಾನೆ. ಸೊ ಪೌಷ್ಟಿಕಾಂಶ ಕೊಟ್ಟು ನಮಗೆ ಬದುಕುವಂತೆ ಮಾಡುತ್ತಾನೆ ಭಗವಂತ. ಸೊ ಇಷ್ಟು ದಿನ ಗೊತ್ತಿರ್ಲಿಲ್ಲ. ಈಗ ನಮಗೆ ಭಗವಂತ ಇನ್ನೂ ಎಷ್ಟು ಸಹಾಯ ಮಾಡ್ತಾನೆ ಅಂದ್ರೆ, ನಾವು ತಿನ್ನೋ ಆಹಾರವನ್ನ ಡೈಜೆಷನ್ನೂ ಸಹ ಅವನೇ ಮಾಡ್ತಾನೆ ಅಂತ ಅಂದ್ರೆ ಇನ್ನೆಷ್ಟು ಶರಣಾಗ್ಬೋದು ನಾವು ಅವನಿಗೆ, ಅಲ್ವಾ? ಏನ್ ಮಾಡಿದಾನೆ ಭಗವಂತ, ದೇವ್ರು ಏನ್ರಿ ಕೊಟ್ಟಿದ್ದಾನೆ ನಮ್ಗೆ ಅಂತ ಅಂದ್ರೆ, ನಿನಗೆ ಒಳ್ಳೆ ಡೈಜೆಷನ್ ಪವರ್ ಕೊಟ್ಟಿದ್ದಾನೆ, ಅದಕ್ಕಿಂತ ಇನ್ನೇನಮ್ಮ ಕೊಡ್ಬೇಕು, ಅಲ್ವಾ? ಯೋಚನೆ ಮಾಡಿ. ಅಂದ್ರೆ ಭಗವಂತ ಯಾಕೆ ನಾವು ಅವನಿಗೆ ಸೋ ಸ್ವೀಟ್ ಅಂತೀವಿ ಅಂತ ಅಂದ್ರೆ, ಅವನು ಬರೀ ಸ್ವೀಟ್ ಅಲ್ಲ ರೀ, ನಿಜಕ್ಕೂ ಸಹ ಸೋ ಸ್ವೀಟ್. ಬಿಕಾಸ್ ನಮ್ಗಾಗಿ
ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಭಗವಂತ ಅಲ್ವಾ? ಯೋಚನೆ ಮಾಡ್ಬೇಕಾಗತ್ತೆ. ಅದೇ ಮುಂದುವರೆದು ಹೇಳ್ತಾ ಹೋಗ್ತಾನೆ, ಸರ್ವಸ್ಯ ಸಕಲ ಜೀವಿಗಳ ಚ ಮತ್ತು ಅಹಂ ನಾನು ಹೃದಯದಲ್ಲಿ ಸನ್ನಿವಿಷ್ಟ ನೆಲೆಸಿ ಮತ್ತ ನನ್ನಿಂದಲೇ ಸ್ಮೃತಿ ನೆನಪು ಜ್ಞಾನವು ಅಪೋಹನಂ ಮರವು ಚ ಮತ್ತು ವೇದಗಳಲ್ಲಿ ಚ ಕೂಡ ಸರ್ವೈ ಎಲ್ಲ ಅಹಂ ನಾನು ಏವ ಖಂಡಿತವಾಗಿಯೂ ವೇದ್ಯ ತಿಳಿಯಲಾಗಿರುವವನು ವೇದಾಂತಕೃತ ವೇದಗಳ ಸಕಲ ಕಾರನು ವೇದವಿತ್ ವೇದಗಳನ್ನ ಅರಿತವನು ಏವ ಖಂಡಿತವಾಗಿಯೂ ಚ ಮತ್ತು ಅಹಂ ನಾನು. ಇಷ್ಟು ದಿನ ನಾವ್ ಹೇಳ್ತಾ ಇದ್ವಿ ಭಗವಂತ ಹೃತ್ ಕಮಲ ನಿವಾಸಿ, ಭಗವಂತ ಹೃತ್ ಕಮಲ ನಿವಾಸಿ. ಅವನು ಗುಹ್ಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ವರ್ಣನೆಯನ್ನ ಕೊಡ್ತಾರೆ. ಗುಹ್ಯ ಅಂತ ಅಂದ್ರೆ ನಮ್ಮ ಹೃದಯದಲ್ಲಿ ಆತ ನೆಲೆಸಿದ್ದಾನೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಆದ್ರೆ ಇವತ್ತು ಅವನೇ ಹೇಳ್ತಾ ಇದ್ದಾನೆ, ನಾನು ಎಲ್ಲಿದ್ದೀನಿ, ನಾನು ಎಲ್ಲೋ ಪುರಿ ಜಗನ್ನಾಥದಲ್ಲೋ ಅಥವಾ ಉಡುಪಿ ಕೃಷ್ಣನಲ್ಲೋ ಅಥವಾ ದ್ವಾರಕೆಯಲ್ಲೋ ಅಥವಾ ಇನ್ನೆಲ್ಲೋ ಇಲ್ಲ, ನಾನಿರೋದು ನಿನ್ನ ಹೃದಯದಲ್ಲೇ. ಅವನೇ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಅಲ್ವಾ, ತನ್ನ ಮಹಿಮೆಯನ್ನ ತಿಳಿಸ್ತಾ ಹೋಗ್ತಾನೆ. ನಮಗೂ ಭಗವಂತನಿಗೂ ಬಿಡಿಸಲಾರದ ನಂಟು. ಆ ನಂಟು ಯಾವುದಪ್ಪ ಅಂತ ಅಂದ್ರೆ ಭಕ್ತಿಯ ನಂಟು. ನಾವು ಅವನನ್ನ ಸೇರ್ಬೇಕು, ನಾವು ಅವನ ಬಗ್ಗೆ ತಿಳ್ಕೋಬೇಕು, ಇನ್ನಷ್ಟು ಮತ್ತಷ್ಟು. ನಾನು ಹೇಳ್ತೀನಲ್ಲ, ಹಿ ಸೋ ಸ್ವೀಟ್. ಆ ಸ್ವೀಟ್ನೆಸ್ ಇನ್ನೂ ಹೇಗಿದೆ ಅಂತ ಅಂದ್ರೆ ಆ ಭಕ್ತಿಯಲ್ಲಿ ಕರಗಿ ಹೋಗಿರುತ್ತೆ. ಹಾಲಿಗೆ ಒಂದು ಸ್ಪೂನ್ ಸಕ್ಕರೆ ಹಾಕಿ ಕಲಕಿಟ್ರೆ ನಿಮ್ಗದ್ರಲ್ಲಿ ಸಕ್ಕರೆ ಕಾಣಲ್ಲ, ಆದ್ರೆ ಹಾಲು ಕುಡ್ದಾಗ ಎಷ್ಟು ಸ್ವೀಟ್ ಅಂತ ನಮಗ್ ಅನ್ಸುತ್ತೋ ಅದೇ ರೀತಿ ನಮ್ಮ ಈ ಬದುಕು ಹಾಲಿದ್ದ ಹಾಗೆ ಅದಕ್ಕೆ ಭಕ್ತಿ ಅನ್ನೋ ಒಂದೇ ಒಂದು ಚಮಚ ಸಕ್ಕರೆ ಹಾಕಿದ್ರೆ ಸಾಕು, ನಮ್ಮ ಈ ಬದುಕಿಗೆ ಇನ್ನಷ್ಟು ಮತ್ತಷ್ಟು ಸಿಹಿಯನ್ನ ರುಚಿಯನ್ನ ಕೊಡ್ತಾ ಹೋಗ್ತಾನೆ ಭಗವಂತ. ಅವನ್ ಏನೂ ಕೇಳ್ತಾ ಇಲ್ಲ, ಅವನ್ ಕೇಳ್ತಾ ಇರೋದು ಒಂದೇ ಭಕ್ತಿ. ಅದಕ್ಕೆ ಹೇಳಿದ್ದು ನಮಗೂ ಭಗವಂತನಿಗೂ ಬಿಡಿಸಲಾಗದ ನಂಟು. ಯಾರ್ರೀ ನಿಮ್ ನೆಂಟ್ರಿದಾರೆ, ಒಬ್ರೇ ಇದೀರೇನ್ರಿ ಈ ಊರಲ್ಲಿ? ಇಲ್ಲ ಕಣ್ರಿ, ನನ್ನ ಜೊತೆ ನನ್ನ ಭಗವಂತ ಇದ್ದಾನೆ. ಇನ್ನು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ನಾನು ಎಲ್ಲಿದ್ದೀನಿ ಅಂದ್ರೆ ಇನ್ನೆಲ್ಲೋ ಇಲ್ಲ, ನೀನ್ ಹುಡುಕಬೇಡ, ಎಲ್ಲರ ಹೃದಯದಲ್ಲಿ ನಾನಿರುವೆ. ಯಾರೋ ಹೇಳಿದ್ರು ಅವನು ಎಲ್ಲರೂ ಹೃದಯದಲ್ಲಿದ್ದಾನಂತೆ, ಯಾರೋ ಹೇಳ್ತಿಲ್ಲ, ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಪ್ರತಿಯೊಬ್ಬರ ಹೃದಯದಲ್ಲಿ, ಎಲ್ಲರ ಹೃದಯದಲ್ಲಿ, ಎಲ್ಲ ಜೀವಿಯ ಹೃದಯದಲ್ಲಿ ನಾನಿದ್ದೇನೆ. ಹೇಗಿದ್ದಾನೆ? ಕೋಪ ಮಾಡ್ಕೊಂಡು ಕೂತಿದ್ದಾನ? ಎಲ್ರ ಹತ್ರ ಜಗಳ ಕಾಯ್ತಾ ಇದ್ದಾನ? ಇಲ್ಲ ರೀ, ಸನ್ನಿವಿಷ್ಟ, ಚೆನ್ನಾಗಿ ಕೂತಿದ್ದಾನೆ. ಅವನು ಮನ್ಮಥನ ಅಪ್ಪ ಅಲ್ವಾ? ಅಷ್ಟು ಸುಂದರ ಸ್ವರೂಪಿ, ಸುರದ್ರೂಪಿ ಭಗವಂತ. ಅವನು ನನ್ನ ಹೃದಯದಲ್ಲಿ, ನಮ್ಮೆಲ್ಲರ ಹೃದಯದಲ್ಲಿ ಹೇಗೆ ಕೂತಿದ್ದಾನಪ್ಪ ಅಂದ್ರೆ ಚೆನ್ನಾಗಿ ಕೂತ್ಕೊಂಡಿದ್ದಾನೆ. ಯಾಕೆ ಇದನ್ನ ಇಷ್ಟೊಂದು ಒತ್ತಿ ಒತ್ತಿ ಹೇಳ್ತಾ ಇದೀವಪ್ಪ ಅಂದ್ರೆ, ನಾನು ಈ ದೇಹವನ್ನ ಬಿಟ್ಟು ಹೋಗ್ಬೇಕಾದ್ರೆ ಹೇಳ್ತಾರಲ್ಲ, ಆ ಬ್ರಹ್ಮ ಆ ರಂಧ್ರದವರೆಗೆ ನನ್ನ ಜೀವ ಹೋಗುತ್ತೆ, ಅಲ್ಲಿಂದ ತಕ್ಷಣ ಆ ನೆತ್ತಿಯ ಮೇಲಿಂದ ಹೊರಗಡೆ ಹೋಗೋದಕ್ಕೆ ಇಟ್ ವಿಲ್ ಟೇಕ್ ಫ್ರಾಕ್ಷನ್ ಆಫ್ ಸೆಕೆಂಡ್. ಆ ಸೆಕೆಂಡ್ ಅಲ್ಲಿ ನಾನು ಯಾರನ್ನ ಜ್ಞಾಪಿಸ್ಕೊಂತೀನೋ ಅದು ನಾನಾಗ್ ಹುಡ್ತೀನಿ ಅನ್ನೋದು ನನಗೆ ಗೊತ್ತಾಗೋಗ್ಬಿಟ್ಟಿದೆ. ಹಾಗಾಗಿ ನಾನು ಪ್ರತಿನಿತ್ಯ ಪ್ರತಿ ಕ್ಷಣ ನನ್ನ ಭಗವಂತನನ್ನ ಜ್ಞಾಪಿಸ್ಕೋಬೇಕು. ನೋಡು, ಅವನೆಲ್ಲೋ ಇಲ್ಲ, ನನ್ನ ಹೃದಯದಲ್ಲಿ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಆತ ಬಹಳ ಸುಂದರವಾಗಿ ಕೂತಿದ್ದಾನೆ, ತುಂಬಾ ಚೆನ್ನಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ನಮ್ ಕಡೆ ಆಡು ಭಾಷೆಯಲ್ಲಿ ಹೇಳ್ತಾರೆ, ಅಚ್ಚುಕಟ್ಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಲ್ವಾ? ಅಂದ್ರೆ ಅರ್ಥ ಏನು? ಆರಾಮಾಗಿ, ಹಿ ಈಸ್ ಎಂಜಾಯಿಂಗ್.
ಯಾಕೆ ನಮ್ಮ ಮನಸ್ಸಿನಲ್ಲಿ ಆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಯಾವುದು ಯಾಕೆ ಇಟ್ಕೋಬಾರ್ದು? ಪ್ರತಿನಿತ್ಯ ಸ್ನಾನಕ್ಕಿಂತ ಹೆಚ್ಚಾಗಿ ನನ್ನ ಹೃದಯವನ್ನ ಯಾಕೆ ತೊಳ್ಕೋಬೇಕು ಅಂತ ಅಂದ್ರೆ, ಅಲ್ಲಿ ನನ್ನ ಭಗವಂತ ಕೂತಿದ್ದಾನೆ. ಸಿ ಹೀಗಿರ್ಬೇಕಾರೆ ನಿಮ್ಮ ಮನಸ್ಸನ್ನ ಎಷ್ಟು ಸುಂದರ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೋ ನಿಮ್ ಏಕೆಂದ್ರೆ ನಾವೆಲ್ಲ ಮನುಷ್ಯರು ರೀ, ಎಲ್ಲರನ್ನು ಮೆಚ್ಸೋದಿಕ್ ಆಗೋದಿಲ್ಲ. ಆದರೆ ನೀನು ನಿನ್ನನ್ನ ಮೆಚ್ಚೋ ಹಾಗೆ ನೀನು ಬದುಕಬಹುದಲ್ವಾ? ಯಾಕೆ ನೀನನ್ನ ನೀನು ಮೆಚ್ಚಬೇಕು ಅಂತ ಅಂದ್ರೆ, ನಿನ್ನ ಹೃದಯದಲ್ಲೇ ಭಗವಂತ ಅಷ್ಟು ಸುಂದರವಾಗಿ ಕೂತ್ಕೊಂಡಿದ್ದಾನೆ. ಅವ್ನು ಇನ್ನೇನ್ ಮಾಡ್ಬೇಕು? ನನ್ನ ಹೃದಯದಲ್ಲಿ ತುಂಬಾ ಚೆನ್ನಾಗ್ ಕೂತಿದ್ದಾನೆ. ನಾನು ತಿನ್ನುವ ಆಹಾರವನ್ನೇ ನೈವೇದ್ಯ ಅಂತ ಹೇಳಿ ತಗೊಳ್ತಾ, ಅದನ್ನ ಪ್ರಸಾದವನ್ನಾಗಿ ಮಾಡಿ, ನನ್ನ ಜಠರಾಗ್ನಿಯಲ್ಲಿ ಕುಳಿತು ಅದನ್ನೆಲ್ಲ ಡೈಜೆಷನ್ ಮಾಡಿ ನನಗೇ ಶಕ್ತಿ ಕೊಡ್ತಾ ಇದ್ದಾನೆ. ಇನ್ನೂ ಏನು ಮಾಡ್ಬೇಕು ಭಗವಂತ ನಿಮಗೆ? ಅಲ್ವಾ? ಏನೂ ಮಾಡಿಲ್ಲ ಭಗವಂತ ಅಂತ ಕೋಪ ಮಾಡ್ಕೋಬೇಕಾದ್ರೆ ಇದು ಒಂದು ಲೈನ್ ಸಾಕು ಅನ್ಸುತ್ತೆ ನಮ್ಗೆ. ನಮಗ್ ಯಾರೂ ಇಲ್ಲ. ಎಲ್ರಿಗೂ ಅನ್ಸುತ್ತೆ. ಯಾವುದೋ ಒಂದು ಜೀವನದ ಆ ಘಟ್ಟದಲ್ಲಿ ನಮ್ಗನ್ಸುತ್ತೆ, ನೋಬಡಿ ಈಸ್ ದೇರ್ ಫಾರ್ ಮೀ. ನನಗ್ ಯಾರೂ ಇಲ್ಲ. ನಾನು ಒಂಟಿ ಆಗೋದೆ. ಹೌದಾ? ನೀನು ಒಂಟಿ ಆಗಿದ್ಯಾ? ಖಂಡಿತ ನಿನ್ನನ್ನು ಒಂಟಿ ಆಗೋದಿಕ್ ಭಗವಂತ ಬಿಡೋದೇ ಇಲ್ಲ. ಯಾಕೆ ಅಂದ್ರೆ ನಿನ್ನ ಹೃದಯದಲ್ಲೇ ಕೂತ್ಕೊಂಡಿದ್ದಾನೆ. ನೀನು ಅವನನ್ನ ನೋಡೇ ಇಲ್ಲ ನೀನು. ನೀನೇನ್ ಮಾಡ್ತಿದ್ಯಾ? ನಿನ್ನ ಹೊರಗಣ್ಣಿನಿಂದ ನನಗ್ ಅಪ್ಪ ಬೇಕು, ಅಮ್ಮ ಬೇಕು, ಮಕ್ಳು ಬೇಕು, ಗಂಡ ಬೇಕು, ಅವ್ರು ಬೇಕು, ಇವ್ರು ಬೇಕು ಅಂತ ನೀನು ಯೋಚನೆ ಮಾಡ್ತಾ ಇದೀಯಾ. ಆದ್ರೆ ನನ್ನ ಹೃದಯದಲ್ಲಿ ಭಗವಂತ ನನಗಾಗಿ ಕೂತ್ಕೊಂಡಿದ್ದಾನೆ. ಹಿ ಈಸ್ ಲವಿಂಗ್ ಯು. ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ನಮಗೆ ಹೇಳ್ತಾ ಇದ್ದಾನೆ. ಅವನು ನಿನ್ನ ಹೃದಯದಲ್ಲಿ ಕೂತ್ಕೊಂಡಿದ್ದಾನೆ. ನೀನ್ ಅನ್ಕೊಂತಿದ್ಯಾ ಅಷ್ಟೇ, ನನ್ನ ಹೃದಯದಲ್ಲಿ ಅವ್ರನ್ನ ಕೂರ್ಸ್ಕೊಂಡಿದ್ದೀನಿ, ಇವ್ರನ್ನ ಕೂರ್ಸ್ಕೊಂಡಿದ್ದೀನಿ ಅಂತ. ಇಲ್ಲ, ನಿನ್ನ ಹೃದಯದಲ್ಲಿ ಅವನು ತುಂಬಾ ಚೆನ್ನಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಸನ್ನಿವಿಷ್ಟ. ಆದ್ರೆ ನಮ್ಮ ಹಾಗ ಅವನಲ್ಲ. ನಾವ್ ಹೇಳ್ತೀವಲ್ಲ, ಐ ಲವ್ ಯು, ನಾನು ನಿನಗೆ ಹೃದಯವನ್ನೇ ಕೊಟ್ಬಿಟ್ಟಿದ್ದೀನಿ. ಹೌದಾ? ಹೃದಯ ಕೊಟ್ಬಿಟ್ಟಿದ್ಯಾ? ಇಲ್ಲ. ಯಾಕೆ ಅಂದ್ರೆ ನಿನ್ನ ಹೃದಯದಲ್ಲಿ ಭಗವಂತ ಆಲ್ರೆಡಿ ಇದ್ದಾನೆ. ಅದೇ ರೀತಿ ಅವನು ಹೇಗಿದಾನಪ್ಪ ಅಂತ ಅಂದ್ರೆ, ಇಟ್ ಇಸ್ ಜಸ್ಟ್ ಲೈಕ್ ಎ ಟೂ ಬರ್ಡ್ಸ್ ಇನ್ ಅಂತ ಹೇಳ್ತಾ ಹೋಗ್ತಾರೆ. ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ. ಒಟ್ಟಿಗೆ ಇರೋರು ಅವ್ರು. ಹೇಗಿದಾರಪ್ಪ ಅವರು ಅಂತ ಅಂದ್ರೆ, ಎಲ್ಲ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ. ನಾನು ಮಕ್ಳ ಜವಾಬ್ದಾರಿ ಹೊತ್ಕೊಂಡಿದೀನಿ, ಸ್ಕೂಲ್ ಜವಾಬ್ದಾರಿ ಹೊತ್ಕೊಂಡಿದೀನಿ, ದೇಶದ ಜವಾಬ್ದಾರಿಯನ್ನ ಹೊತ್ಕೊಂಡಿದೀನಿ, ಯಾವುದೋ ಸಂಘ ಸಂಸ್ಥೆಯ ಜವಾಬ್ದಾರಿಯನ್ನ ಹೊತ್ಕೊಂಡಿದೀನಿ. ಇಲ್ಲಮ್ಮ, ನೀನೇನ್ ಜವಾಬ್ದಾರಿ ಹೊತ್ಕೊಂಡಿದ್ಯೋ ನನಗ್ ಗೊತ್ತಿಲ್ಲ. ಆದ್ರೆ ನಿನ್ನ ಜವಾಬ್ದಾರಿಯನ್ನ ಭಗವಂತ ಹೊತ್ಕೊಂಡಿದ್ದಾನೆ. ನೀನು ಹುಟ್ಟಿದಾಗಿನಿಂದ ಸಾಯುವವರೆಗೆ ನಿನಗೇನ್ ಬೇಕು, ಯಾರು ನಿನ್ ಜೀವನದಲ್ಲಿ ಬರ್ಬೇಕು, ನೀನ್ ಹೇಗಿರ್ಬೇಕು, ಯಾವ ವಸ್ತು ತಗೋಬೇಕು, ಪ್ರತಿಯೊಂದನ್ನು ಸಹ ಹಿ ವಿಲ್ ಡಿಸೈಡ್. ಹಾಗೇನೆ ಅವನು ಹೇಳ್ತಾ ಹೋಗ್ತಾನೆ, ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ. ನಾನೇ ಒಳಗೆ ಕೂತು, ಎಲ್ಲಿ ಕೂತಿದ್ದಾನಪ್ಪ ಅಂದ್ರೆ ಮನಸ್ಸಿನಲ್ಲಿ ಕೂತಿದ್ದಾನೆ. ಆ ಮನಸ್ಸನ್ನ ನಿಯಂತ್ರಣ ಮಾಡುತ್ತಿರುವವನು ನಾನು. ನಿನಗ್ ಯಾರ್ದೋ ನೆನಪು ಪದೇ 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 ಬರ್ತಿದೆ ಅಂದ್ರೆ, ಆ ನೆನಪನ್ನ ನಾನ್ ನಿನಗ್ ಕೊಡ್ತಾ ಇದ್ದೀನಿ. ಅಥವಾ ಏನೋ ಮರ್ತ್ ಹೋಗ್ಬಿಟ್ಟಿದ್ಯಾ, ಅದನ್ನು ನಾನೇ ನಿನಗ್ ಕೊಡ್ತಾ ಇರೋದು. ನೀನ್ ಅನ್ಕೊಂತಿದ್ಯಾ ಅಷ್ಟೇ, ಅಯ್ಯೋ ನಾನ್ ಮರ್ತ್ ಬಿಟ್ಟೆ ಅಂತ. ನೀನು ಮರೆಯೋ ಹಾಗಿಲ್ಲ. ಯಾಕೆ ಅಂದ್ರೆ ನಿನ್ನ ಮನಸ್ಸನ್ನ ಹತೋಟಿಗೆ ತಗೊಂಡಿರೋನು, ನಿಯಂತ್ರಣ ಮಾಡ್ತಾ ಇರೋನು ನಾನು. ಹಾಗೇನೆ ಸ್ಮೃತಿ, ನೆನಪುಗಳು. ನೆನಪು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಬಹಳ ಸುಂದರವಾದ ವಸ್ತುನೂ ಹೌದು, ತುಂಬಾ ಭಯಂಕರವಾದ ವಸ್ತುನೂ ಸಹ ಹೌದು. ಯಾಕೆ ಅಂತ ಅಂದ್ರೆ, ಸುಂದರ ನೆನಪುಗಳು ನಮ್ಮ ಜೀವನವನ್ನ ಸುಂದರ ಮಾಡ್ತಾ ಹೋದ್ರೆ, ಕಹಿ ನೆನಪುಗಳು ನಮ್ಮ ಜೀವನವನ್ನ ಅಧೋಗತಿಗೆ ತಗೊಂಡು ಹೋಗ್ತಾ ಇರುತ್ತೆ. ಅಲ್ವಾ? ನೆನಪು ನನ್ನಿಂದ ಬರುತ್ತೆ. ಅವನೇ ಹೇಳ್ತಾ ಇದ್ದಾನೆ, ನೆನಪು ನನ್ನಿಂದ ಬರುತ್ತೆ.
ನೆನಪುಗಳು ನನ್ನ ಕೈಯಲ್ಲಿ ಇದೆ. ಅಂದ್ರೆ ನಾನ್ ಅನ್ಕೊಂಡ್ಬಿಟ್ಟಿದೀನಿ, ಅಯ್ಯೋ! ನಾನ್ ನೆನ್ಸ್ಕೊಂಡ್ಬಿಟ್ಟೆ, ನಾನು ಓದ್ಬಿಟ್ಟೆ, ಅಯ್ಯೋ! ನಾನ್ ಪರ್ಫೆಕ್ಟ್ ಅಪ್ಪ, 100 ಔಟ್ ಆಫ್ 100 ನಾನ್ ತಗೊಂಡ್ಬಿಡ್ತೀನಿ. ಯಾಕೆಂದ್ರೆ ಬುಕ್ಕನ್ನ ಅರ್ದು ಕುಡ್ದು ಜೀರ್ಣ ಮಾಡ್ಕೊಂಡ್ ಎಲ್ಲ ಇಟ್ಕೊಂಡ್ಬಿಟ್ಟಿದೀನಿ ಅಂತ ಮಕ್ಳು ಹೇಳ್ತಾರೆ. ಆದ್ರೆ ಎಲ್ಲಾವುದು ನೆನಪಿರುತ್ತಾ ಅಂತ ಅಂದ್ರೆ, ಇಲ್ಲ ರೀ, ಎಕ್ಸಾಮ್ ಪೇಪರ್ ಕೊಡ್ತಿದ್ದ ಹಾಗೆ ಕೆಲವು ನೆನಪು ಬರುತ್ತೆ, ಕೆಲವು ನೆನಪು ಬರೋದಿಲ್ಲ. ಎಷ್ಟೋ ವಸ್ತುಗಳು ನಾವಿಟ್ಟ ವಸ್ತುಗಳೇ ನಾನೇ ಇಟ್ಟಿದ್ದೀನಿ ಅಂತ ಅನ್ಕೊಂತಾ ಇದ್ದೀನಿ. ಆದ್ರೆ ಆ ವಸ್ತು ನೆನಪಿಗೆ ಬರೋದಿಲ್ಲ. ನೀನೇ ಇಟ್ಟಿದ್ದು ಅಂದ್ರೆ ಅದ್ ನಿನಗ್ ನೆನಪು ಬರ್ಬೇಕಲ್ವಾ? ಯಾಕ್ ಬರ್ತಾ ಇಲ್ಲ? ನೀನೇ ಓದಿದ್ದು ಅಂದ್ಮೇಲೆ ನಿನಗ್ ನೆನಪು ಬರ್ಬೇಕಲ್ವಾ? ಯಾಕ್ ಬರ್ತಾ ಇಲ್ಲ? ನೋಡಿ, ಕೆಲವು ವಿಷಯಗಳು ಹೇಗೆ ಅಂತಂದ್ರೆ, ಯಾವ್ದೋ ಒಂದು ಎಕ್ಸಾಮ್‌ಗೆ ಹೋಗಿರ್ತೀನಿ. ಅಲ್ಲಿ ಎಷ್ಟೇ ನೆನಪಿಸ್ಕೊಂಡ್ರು, ನಾನು ಓದಿದ್ರೂನು ನನಗ್ ನೆನಪೇ ಬರೋದಿಲ್ಲ. ಅದೇ ಎಕ್ಸಾಮ್ ಪೇಪರ್ ಕೊಡ್ತಿದ್ದಂಗೆ ಆ ಉತ್ತರ ಟಕ್ ಅಂತ ನೆನಪು ಬರುತ್ತೆ. ಅಯ್ಯೋ! ಈ ಪ್ರಶ್ನೆಗೆ ಈ ಉತ್ತರ ನನಗ್ ನೆನ್ಪೇ ಬರ್ಲಿಲ್ಲ. ಉದಾಹರಣೆ, ನಾವು ಹೆಂಗಸರುಗಳು ಎಷ್ಟೋ ವಸ್ತುಗಳನ್ನೆಲ್ಲೋ ಇಟ್ಬಿಟ್ಟಿರ್ತೀವಿ. ನೆನ್ಪೇ ಬರಲ್ಲ. ಆ ಆ ಫಂಕ್ಷನ್ ಮುಗ್ದು ಹೋಗ್ಲಿ, ಆಮೇಲೆ ನೆನ್ಪಾಗತ್ತೆ. ಅಯ್ಯೋ! ಇದಿಲ್ಲೇ ಇಟ್ಟಿದ್ದೆ. ನಾನೇ ನೆನ್ಪಾಗ್ಲಿ ಅಂತಾನೆ ಇಲ್ಲಿಟ್ಟಿದ್ದೆ ಕಣ್ರೀ, ನೋಡ್ರಿ ನೆನ್ಪೇ ಆಗ್ಲಿಲ್ಲ. ಯಾಕೆ ಅಂದ್ರೆ, ನಿನ್ನ ಕೈಲಿ ಅದನ್ನ ಕೊಡಿಸ್ಬಾರ್ದು ಅಂತ ಭಗವಂತ ಡಿಸೈಡ್ ಮಾಡ್ಬಿಟ್ಟಿದ್ದ. ಅದಕ್ಕೆ ನೆನಪು ಬರ್ಲಿಲ್ಲ ನಿನಗೆ. ಅದಕ್ಕೆ ಹೇಳ್ತಾರೆ ಇಲ್ಲಿ, ನೆನಪು ಕೊಡೋನು ಅವನು. ಜ್ಞಾನ ಕೊಡೋನು ಅವನು. ಜ್ಞಾನ ಅಂದ್ರೆ ಅರಿವು. ಅದೂ ಸಹ ನನ್ನಿಂದ. ಈಗ ಭಗವಂತನ ಬಗ್ಗೆ ತಿಳ್ಕೋಬೇಕು ಅನ್ನೋ ಜ್ಞಾನ ಅಪ್ಪಿ-ತಪ್ಪಿ ನಮಿಗ್ ಬಂದಿದೆ, ಸಾಸಿವೆ ಕಾಳಷ್ಟಾದ್ರು ಅಂತ ಅಂದ್ರೆ, ಅದೂ ಸಹ ಅವನು ಕೊಟ್ಟಿರೋದ್ರಿಂದ ನಮಿಗ್ ಬಂದಿದೆ ಅಷ್ಟೇ. ಇವತ್ತು ಬೇಡ ಹೋಗು, ಭಗವಂತನೇ ಇಲ್ಲ ಅಂತ ಅಂದ್ರೂನು ಅದು ಅವನಿಂದಾನೆ. ಅದಕ್ಕೆ ಇಲ್ಲಿ ಹೇಳೋದು, ಜ್ಞಾನವನ್ನ ಭಗವಂತ ಕೊಡ್ತಾ ಹೋಗ್ತಾನೆ. ಆ ಇಂದ್ರಿಯಗಳನ್ನ ಜೋಡಿಸುವವನು ಭಗವಂತ. ಅಂದ್ರೆ ಜ್ಞಾನವನ್ನ ಕೊಟ್ಟು, ಹೌದು ನನಗೆ ಈ ವಸ್ತು ಬೇಕು, ಈ ವಸ್ತು ಬೇಡ, ಇದು ಸರಿಯಾದ ಮಾರ್ಗ, ಇದು ಸರಿಯಾದ ಮಾರ್ಗ ಅಲ್ಲ. ನಾನು ಯಾರೊಟ್ಟಿಗೆ ಹೇಗ್ ಮಾತಾಡ್ತಾ ಇದ್ದೀನಿ, ನನ್ನ ನಡವಳಿಕೆ ಹೇಗಿದೆ, ನನ್ನ ಜ್ಞಾನ ಹೇಗಿದೆ, ನನ್ನ ನೆನಪು ಹೇಗಿದೆ, ಪ್ರತಿಯೊಂದು ಸಹ ಅವನು ಕೊಡುವುದು. ಅದಕ್ಕಿಂತ ದೊಡ್ಡದು ಒಂದು ಕೊಡ್ತಾನೆ. ಅದ್ ಯಾವುದು ಅಂದ್ರೆ ಅಪೋಹನಂಚ. ಅಪೋಹನಂಚ ಅಂದ್ರೆ ಮರುವು. ಏನಪ್ಪಾ ಇದು? ಮರುವು ಒಳ್ಳೇದಾ? ನಾನ್ ಇಟ್ಟಿದ ವಸ್ತು ಎಲ್ಲ ಮರ್ತ್ ಹೋಗ್ತಾ ಇದ್ದೀನಿ. ಒಳ್ಳೇದು ಅಂತ ಹೇಳ್ತೀರಾ? ಇಟ್ಟಿದ ವಸ್ತು ನಿಮಗೆ ಯಾವತ್ತೋ ಒಂದು ದಿನ ನೆನಪು ಬರಬಹುದು. ಆದ್ರೆ ಈ ಮರುವು ಅನ್ನೋದು ಸಹ ಮೆಡಿಸನ್ ಕಣ್ರಿ. ಯಾಕೆ ಅಂತ ಅಂದ್ರೆ, ನಮ್ಮ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿ ನಾನು ಹೇಳ್ತಿರೋದು, ನಾಟ್ ಓನ್ಲಿ ಮೀ, ಫಾರ್ ಎವ್ರಿವನ್. ಎಲ್ಲರ ಜೀವನದಲ್ಲಿ ಯಾವುದೋ ಒಂದು ವ್ಯಕ್ತಿ ಅದೆಷ್ಟು ನೋವನ್ನ ಕೊಟ್ಟಿರ್ತಾರೋ, ಅದೆಷ್ಟು ಸಂಕಟವನ್ನ ಕೊಟ್ಟಿರ್ತಾರೋ, ಅಥವಾ ನಮ್ಮಿಂದ ದೂರ ಹೋಗಿರ್ತಾರೆ ಆ ವ್ಯಕ್ತಿ. ಆ ವ್ಯಕ್ತಿಯನ್ನ ಮರೆತು ಮತ್ತೆ ನಮ್ಮ ಜೀವನವನ್ನ ಶುರು ಮಾಡೋದು ಸಹ ಇಟ್ ಈಸ್ ಎ ಬಿಗ್ ಟಾಸ್ಕ್ ಅಲ್ವಾ? ಒಬ್ಬ ವ್ಯಕ್ತಿಯನ್ನ ಮರೆತು ಅಥವಾ ಯಾವುದೋ ಒಂದು ಕಹಿ ನೆನಪನ್ನ, ಇವತ್ತು ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಎಲ್ಲರ ಮನೆಯಲ್ಲಾಗುವಂಥದ್ದು. ಗಂಡ ಹೆಂಡತಿಗೆ ಬಾಯಿಗೆ ಬಂದಾಗ ಬೆಳಿರ್ತಾರೆ, ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ಮಕ್ಕಳು ಅಪ್ಪ ಅಮ್ಮನಿಗೆ ಎಲ್ಲರೂ ಬೈತಿರ್ತಾರೆ. ಆದ್ರೆ ಅದೆಲ್ಲವನ್ನ ಮರೆತು ಮತ್ತೆ ಒಟ್ಟು ಕುಟುಂಬದಲ್ಲಿದ್ದೀವಿ ಅಂತ ಅಂದ್ರೆ, ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಗಿಫ್ಟ್ ಅಲ್ವಾ? ಅಮ್ಮ ಮಗಳಿಗೆ ಬೈದಿರಲ್ವಾ? ಮಗಳು ಅಮ್ಮನಿಗೆ ಬೈದಿರೋದಿಲ್ವಾ? ಅಥವಾ ಅಪ್ಪ ಹೆಂಡತಿಗೆ, ಅಮ್ಮನಿಗೆ ಬೈದಿರೋದಿಲ್ವಾ? ಅಮ್ಮ ಅಪ್ಪನಿಗೆ ಏನೋ ಬೈದಿರೋದಿಲ್ವಾ? ಎಲ್ಲ ಬೈದ್ರೂ ಸಹ, ಅಷ್ಟು ನೋವಾಗಿದ್ರು ಸಹ ಎಲ್ಲವನ್ನ ಮರೆತು ನಾವು ಒಟ್ಟಿಗೆ ಇಲ್ವಾ? ಅಲ್ಲಿಗೆ ಮರುವು ಔಷಧಿ ಅಲ್ವಾ? ಅಥವಾ ಎಷ್ಟೋ ಜನರ ಜೀವನದಲ್ಲಿ ಏನಾಗೋಗುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿಯನ್ನ ನಾವು ತುಂಬಾ ಪ್ರೀತಿಸ್ತಾ ಇರ್ತೀವಿ. ಅವ್ರು ನಮ್ಮನ್ನ ಬಿಟ್ಟು ಹೋಗಿರ್ತಾರೆ. ಅವರನ್ನ ಮರೆತು ನಾವು ಮತ್ತೆ ಜೀವನ ಶುರು ಮಾಡೋದಿದೆಯಲ್ಲ, ದಟ್ ಈಸ್ ಬಿಗ್ ಟಾಸ್ಕ್. ಅದನ್ನೆಲ್ಲ ಮರೆತು ನಾನು ಹೊಸ ಜೀವನವನ್ನ ಶುರು ಮಾಡ್ತೀನಿ ಅಂದ್ರೆ ಅದು ಮರುವು. ಈ ಮರುವು 2 ರೀತಿಯಾಗಿ ಬರ್ತಾ ಹೋಗುತ್ತೆ. ಒಂದು ಜ್ಞಾನದ ಮರುವು.
ಜ್ಞಾನದಿಂದ ನಮಗೆ ಆ ಎಲ್ಲವನ್ನ ಮರೆಯೋ ಶಕ್ತಿ ಬರ್ತಾ ಹೋದ್ರೆ, ಇನ್ನೊಂದು ಅನುಭವಿಸೋದನ್ನ ಮರೆಯೋದು. ಇನ್ನೊಂದು ಅನುಭವದಿಂದಲೂ ಸಹ ಮರುವು ಬರ್ತಾ ಇರುತ್ತೆ. ಇಲ್ಲ, ದಿಸ್ ಇಸ್ ಲೈಫ್, ಐ ಹ್ಯಾವ್ ಟು ಮೂವ್, ಲೆಟ್ ಇಟ್ ಗೋ. ಎಲ್ಲವನ್ನ ಮರೆತು ಕಲಿತು ನಲಿದು ಬೆಳೆಯೋದೇ ಬದುಕು ಅಲ್ವಾ? ನಾವ್ ಹೇಗ್ ಬದುಕ್ಬೇಕು ಅಂತ ಭಗವಂತ ಹೇಳ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ಮರುವು ಅನ್ನೋದು ದೇವರ ಅತಿ ದೊಡ್ಡ ಉಡುಗೊರೆ. ಸೊ ಯಾವುದನ್ನಾದ್ರೂ ಏನನ್ನಾದ್ರೂ ಮರೆತ್ವಿ ಅಂತ ಅಂದ್ರೆ, ವಿ ಹ್ಯಾವ್ ಟು ಥ್ಯಾಂಕ್ ದ ಗಾಡ್. ಭಗವಂತ, ನಿನ್ನಿಂದ ನನಗೆ ಈ ಮರುವು ಬಂದಿದೆ ಅಲ್ಲ, ಧನ್ಯೋಸ್ಮಿ ಅಪ್ಪ. ಅಟ್ ಲೀಸ್ಟ್ ನನಗೆ ಯಾರು ಬೈದಿದ್ದಾರು ನೆನ್ಪಿರಲ್ಲ, ಯಾರು ಹೊಗಳಿದ್ದು ನೆನ್ಪಿರೋದಿಲ್ಲ. ಸೂಪರು, ನಾನು ಆರಾಮಾಗಿ ಖುಷಿಯಾಗಿರ್ತೀನಪ್ಪ ಅಲ್ವಾ? ಭಗವಂತನಿಗೆ ಧನ್ಯವಾದವನ್ನ ಹೇಳೋಣ. ಹಾಗಾದ್ರೆ ಈ ಮರುವು ಹೆಚ್ಚಾಗ್ತಾ ಇದೆ, ನಾನು ಏನ್ ಮಾಡ್ಬೇಕು? ಅಂದ್ರೆ ಮರುವು ದೇವ್ರು ಕೊಟ್ಟ ಉಡುಗೊರೆನೆ. ಆದ್ರೆ ಕೆಲವೊಮ್ಮೆ ಇದು ಅತಿ ಹೆಚ್ಚಾದ್ರೂ ಸಹ ಕಷ್ಟ ಆಗೋಗುತ್ತೆ. ನಾನು ಇಟ್ಟ ವಸ್ತುನೇ ನೆನಪಾಗಿಲ್ಲ ಅಂದ್ರೆ. ಆಗ ಏನ್ ಮಾಡ್ಬೇಕು ಅಂದ್ರೆ, ದೇವರ ಆರಾಧನೆಯನ್ನ ಹೆಚ್ಚು ಮಾಡ್ಕೋಬೇಕು. ಅರಿವು, ಮರೆವು ಎಲ್ಲವನ್ನ ಕೊಡೋನು ಸಹ ಅವನೇ. ಎಲ್ಲವನ್ನ ನಾವು ಸಮಾನವಾಗಿ ಸ್ವೀಕಾರ ಮಾಡೋಣ. ಹಾಗೆ ಶಬ್ದಗಳನ್ನ ಕೊಡುವವನು ಅವನೇ. ನಾನು ಏನು ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ನೀವು ಸ್ಕ್ರಿಪ್ಟ್ ಬರ್ಕೊಂಡು ಹೋದ್ರೂ ಸಹ ಕೆಲವೊಮ್ಮೆ ಮಾತಾಡೋದಿಕ್ ಆಗೋದಿಲ್ಲ. ಇವತ್ ಯಾರಾದ್ರೂ ತುಂಬಾ ಸುಂದರವಾಗಿ ಮಾತಾಡ್ತಿದ್ದಾರೆ ಅಂತ ಅಂದ್ರೂ ಸಹ ಅದಕ್ಕೆ ಕಾರಣ ಭಗವಂತ. ಯಾಕೆ ಅಂದ್ರೆ ಶಬ್ದವನ್ನ ಮರೆಯದೆ ಮಾತನಾಡೋ ಹಾಗೆ ಮಾಡೋದು ಅವನು. ಸೊ ಯಾರಾದ್ರೂ ಒಬ್ರು ಸುಂದರವಾಗಿ ಭಗವಂತನ ಬಗ್ಗೆ ಹೇಳ್ತಾ ಇದ್ದಾರೆ, ಭಗವಂತನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೂ ಸಹ ಅದಕ್ಕೆ ಕಾರಣ ಹಿ ಈಸ್ ಹೆಲ್ಪಿಂಗ್ ದೆಮ್. ಸೊ ಮಾತಾಡ್ತಾ ಇದ್ದಾರೆ, ಯಾರು ಮಾತಾಡ್ತಾ ಇದ್ದಾರೆ, ಭಗವಂತನ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಭಗವಂತನಿಗೆ ಧನ್ಯವಾದ ಹೇಳ್ಬೇಕು. ಯಾಕೆಂದ್ರೆ ಅವರ ಬಾಯಲ್ಲಿ ಇದನ್ನ ನುಡಿಸ್ತಾ ಇದೆಯಲ್ಲಪ್ಪ, ಧನ್ಯೋಸ್ಮಿ ಅಂತ. ವೇದೈಚ್ಛ ಸರ್ವೈ ಸಹಮೇವ ವೇದ್ಯ. ವೇದ, ವೇದ ಅಂದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಇಟ್ ಈಸ್ ನಾಟ್ ಎ ಬುಕ್. ಇದು ಯಾವುದೋ ಒಂದು ಪುಸ್ತಕ ಅಲ್ಲ. 4 ವೇದಗಳಿದೆ, ಸಾಮವೇದ, ಅಥರ್ವಣ ವೇದ, ಎಲ್ಲವೂ ಸಹ ಪುಸ್ತಕದ ರೂಪದಲ್ಲೇ ಇದೆಯಾ ಅಂದ್ರೆ ಇಲ್ಲ, ಅದಷ್ಟೇ ಪುಸ್ತಕ ಅಲ್ಲ. ವೇದಗಳು ಅನಂತವಾಗಿದೆ. ಅನಂತ ವೇದಂ ಛ ಅಂತ ಹೇಳ್ತಾರೆ. ಅಂದ್ರೆ ವೇದಗಳಿಗೆ ಕೊನೆನೇ ಇಲ್ಲ. ಕೇವಲ ಕೆಲವು ನಮ್ಮ ಜೀವನಕ್ಕೆ ಒಳ್ಳೇದಾಗೋದಿಕ್ಕೋಸ್ಕರ ವೇದವ್ಯಾಸರು 4 ವೇದಗಳನ್ನ ರಚಿಸಿ 4 ವೇದಗಳಿಗೂ ಅವರ ಶಿಷ್ಯರನ್ನೇ ಮೂಲವಾಗಿ ಮಾಡಿ ಅದನ್ನ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಲೆಕ್ಕವಿಲ್ಲದಷ್ಟು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವೇದಗಳಿದೆ, ಮಾತುಗಳಿದೆ. ಹಾಗೂ ಸಮಸ್ತ ವೇದದಲ್ಲೂ ಸಹ ನಾನೇ ಇದ್ದೀನಿ. ಕೆಲವ್ರು ಅಂತಾರೆ ಎಲ್ಲಾ ವೇದದಲ್ಲೂ ಭಗವಂತನೇ ಇದ್ದಾನ. ಹೌದು, ಭಗವಂತನೇ ಇದ್ದಾನೆ, ನಾರಾಯಣನೇ ಇದ್ದಾನೆ, ಅದನ್ನ ಭಗವಂತನೇ ಹೇಳ್ತಾ ಇದ್ದಾನೆ. ಸಮಸ್ತ ವೇದಗಳಲ್ಲಿ ನಾನಿದ್ದೀನಿ. ವೇದದ ಪ್ರತಿಯೊಂದು ಅಕ್ಷರವೂ ನಾನೇ. ಯಾಕೆ ಅಂದ್ರೆ ವೇದ ಶುರು ಆಗೋದೆ ಹರಿ ಹಿ ಓಂ. ನಾವ್ ಯಾವುದೇ ಶ್ಲೋಕಗಳನ್ನ ಶುರು ಮಾಡ್ಲಿ, ಯಾವುದೇ ಸಹಸ್ರನಾಮ ಶುರು ಮಾಡ್ಲಿ, ಫಸ್ಟ್ ಶುರು ಮಾಡೋದೆ ಹರಿಹಿ ಓಂ. ಭಗವಂತ ನೀನಿದೆಯಾ. ಅಗ್ನಿ ಸೂಕ್ತ, ವಾಯು ಸೂಕ್ತ, ಈ ರೀತಿ ಪುರುಷ ಸೂಕ್ತ, ಇದನ್ನೆಲ್ಲ ನಾವು ಹೇಳ್ತಾ ಹೋಗ್ತೀವಿ. ಏನೇ ಹೇಳಿದ್ರು ನಾವೇನ್ ಅನ್ಕೊಂತೀವಿ, ಓ ಇದ್ರಲ್ಲಿ ಅಗ್ನಿ ಮುಖ್ಯ, ಇದ್ರಲ್ಲಿ ಪುರುಷ ಮುಖ್ಯ, ಇದ್ರಲ್ಲಿ ವಾಯು ಮುಖ್ಯ. ಇಲ್ಲ, ಎಲ್ಲವುದರ ಒಳಗೆ ನಾನೇ ಇದ್ದೀನಿ, ನಾನೇ ಹೇಳ್ತಾ ಇದ್ದೀನಿ ಇದನ್ನೆಲ್ಲ. ಅಂದ್ರೆ ಪ್ರತಿಯೊಂದು ವೇದಗಳ ಒಳಗೆ ನಾನಿದ್ದೀನಿ. ವೇದಾಂತ ಕೃತ, ಅದರ ಅರ್ಥವೂ ಸಹ ನಾನೇ ಆಗಿದ್ದೀನಿ. ವೇದಗಳು ಸಹ ನಾಶ ಆಗತ್ತಾ ಅಂದ್ರೆ ಹೌದು, ವೇದಗಳು ಸಹ ನಾಶ ಆಗತ್ತಂತೆ. ಯಾಕೆ ಅಂತ ಅಂದ್ರೆ ನಾನೇ ಹೇಳ್ತಾ ಇದ್ದೀನಿ, ನಾನೊಬ್ಬನೇ ದೇವ, ಅದು ನಾನೇ. ಆದ್ರೆ ವೇದಗಳ ನಾಶ ಯಾಕಾಗುತ್ತೆ ಅಂತ ಅಂದ್ರೆ ಸಜ್ಜನರು ಮಾತ್ರ ವೇದಗಳನ್ನ ತಿಳಿಬೇಕು, ದುರ್ಜನರು ಅದನ್ನ ತಿಳಿದು ಅದನ್ನ ಹಾಳು ಮಾಡಬಾರದು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಅದನ್ನ ನಾಶ ಮಾಡ್ತೀನಿ. ಆದ್ರೆ ಅದರ ರಕ್ಷಣೆಯೂ ಸಹ ನಾನೇ ಮಾಡ್ತೀನಿ. ನಮ್ಮೆಲ್ಲರಿಗೂ ಗೊತ್ತು, ಮತ್ಸ್ಯಾವತಾರ ಬಂದಿರೋದೇ ವೇದವನ್ನ ರಕ್ಷಣೆ ಮಾಡೋದಿಕ್ಕೆ ಅಲ್ವಾ? ಹಾಗೇನೆ ಆದಿಯಲ್ಲಿ ಬ್ರಹ್ಮನಿಗೆ ಮತ್ತೆ ಮತ್ತೆ ನಾನು ಹೇಳ್ತೀನಿ, ಅಂದ್ರೆ
ಚತುರ್ಮುಖ ಬ್ರಹ್ಮನಿಂದ ಆದಂತಹ ಈ ಲೋಕ ಏನಿದೆ, ಈ ಜಗತ್ತು ಏನಿದೆ, ಇದು ನಾಶ ಆಗತ್ತೆ. ನಾಶ ಆದಾಗ ವೇದವೂ ಸಹ ನಾಶ ಆಗತ್ತೆ. ತಕ್ಷಣ ಭಗವಂತ ಮತ್ತೆ ಸೃಷ್ಟಿ ಕಾರ್ಯದಲ್ಲಿ ಮೊದಲು ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನೆ. ಬ್ರಹ್ಮನನ್ನು ಸೃಷ್ಟಿ ಮಾಡಿ ಮತ್ತೆ ಮತ್ತೆ ಆ ಬ್ರಹ್ಮನಿಗೆ ಹಯಗ್ರೀವಾವತಾರದಲ್ಲಿ ಮತ್ತೆ ವೇದವನ್ನ ಆತನಿಗೆ ತುಂಬುತ್ತಾನೆ. ಹಾಗಾಗಿ ಈ ವೇದ ಅನ್ನೋದು ನಾಶ ಆಗೋದಿಲ್ಲ. ಅಂದ್ರೆ ದುರ್ಜನರ ಕೈಗೆ ನಾಶ ಸಿಗಬಾರ್ದು ಅಂತ ನಾಶ ಆಗತ್ತೆ ವಿನಃ, ಪ್ರತಿಯೊಂದರಲ್ಲೂ ವೇದ ಅನ್ನೋದು ನಾನಿದ್ದೀನಿ ಅಂದ್ಮೇಲೆ ವೇದ ಇದ್ದೇ ಇರುತ್ತೆ. ಅದೇ ರೀತಿ ಇಲ್ಲಿ ಹೇಳ್ತಾ ಹೋಗ್ತಾನೆ, ವೇದಾಂತ ಕೃತ್ ವೇದ ವಿದೇಹ ಚಾಹಂ. ನಾನೇ ಹೇಳುವೆ, ನನ್ನಿಂದ ಒಬ್ಬನಿಗೆ ಮಾತ್ರ ಇದರ ವೇದದ ಒಳ ಅರ್ಥ ಆಗೋದು. ಅಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ವೇದದ ರಕ್ಷಣೆ ನನ್ನಿಂದ, ನಾಶ ಸಹ ನನ್ನಿಂದ. ಅದೇ ರೀತಿ ವೇದದ ಅರ್ಥ ಯಾರಾದ್ರೂ ಪೂರ್ತಿ ತಿಳ್ಕೊಂಡಿದ್ದಾರೆ ಅಂದ್ರೆ ಅದು ಕೇವಲ ನಾನು. ಇದಕ್ಕೆ ಉದಾಹರಣೆ ಎಷ್ಟು ಸುಂದರವಾಗಿ ಕೊಡ್ತಾರೆ ಅಂದ್ರೆ, ಈಗ ಬಿಡಿ, ಈಗ ಯಾರು ಗುಂಗಟ್ ಹಾಕೊಳ್ಳೋದಿಲ್ಲ, ಅಂದ್ರೆ ಸೆರಗನ್ನ ಹಾಕೊಳ್ಳೋದಿಲ್ಲ. ಆದ್ರೆ ಒಂದು ಹೆಣ್ಣು ಯಾರಿಗೂ ಸಹ ಮುಖ ತೋರಿಸ್ಬಾರ್ದು ಅಂತ ಸೆರಗಿನಲ್ಲೇ ತನ್ನ ಮುಖವನ್ನ ಮುಚ್ಚಿಟ್ಟುಕೊಂಡ್ರೂ ಸಹ ತನ್ನ ಗಂಡನಿಗೆ ಮುಖವನ್ನ ತೋರಿಸ್ತಾಳೆ ಅಲ್ವಾ? ಅದೇ ರೀತಿ ವೇದಗಳ ಅರ್ಥವೂ ಸಹ ಹಾಗೇ ಇದೆ. ಹಾಗೇ ಇದೆ ಅಂದ್ರೆ ಅದು ಏನು ನಾವು ಓದ್ತೀವೋ ಅದೇ ಅರ್ಥ ಇರೋದಿಲ್ಲ, ಒಳ ಅರ್ಥ ತುಂಬಾ ಇರುತ್ತೆ. ಹಾಗಾಗಿ ವೇದವನ್ನ ತಿಳಿದುಕೊಂಡಿದ ತಕ್ಷಣ ನಮ್ಗೆ ಅರ್ಥ ಆಗಲ್ಲ ಅಂತಾರೆ. ಆದ್ರೆ ಆ ಹೆಣ್ಣು ತನ್ನ ಎಲ್ಲ ಸೌಂದರ್ಯವನ್ನ ಹೇಗೆ ಗಂಡನಿಗೆ ತೋರಿಸ್ತಾಳೋ ಹಾಗೆ ಆ ವೇದದ ಎಲ್ಲ ಒಳ ಅರ್ಥ ಯಾರಿಗಾರು ಗೊತ್ತಿದೆ ಅಂದ್ರೆ ಅದು ಕೇವಲ ನನಗೆ. ಹಾಗಾಗಿ ಕೇವಲ ಭಗವಂತನಿಗೆ ಮಾತ್ರ ಅದರ ಅರ್ಥ ಗೊತ್ತು. 4 ವೇದಗಳ ಸಾರವೂ ಸಹ ಭಗವಂತನಿಗೆ ಮಾತ್ರ ತಿಳಿದಿದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಬಹಳ ಮುಖ್ಯವಾಗಿ ತನ್ನ ಮಹಿಮೆಯನ್ನ ಕ್ರೋಢೀಕರಿಸಿ ಉಳಿದ 5 ಶ್ಲೋಕಗಳನ್ನ ಭಗವಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಈ 15ನೇ ಅಧ್ಯಾಯದಲ್ಲಿ ನಮಗೆ ಏನೆಲ್ಲ ಹೇಳ್ದ ಅದನ್ನ ಒಂದು ಕ್ರೋಢೀಕರಿಸಿ, ಅಂದ್ರೆ ಒಂದು ಜಸ್ಟ್ ಲೈಕ್ ಎ ಸಾರದ ತರ ಈ ಉಳಿದ 5 ಶ್ಲೋಕವನ್ನ ಬಹಳ ಮುಖ್ಯವಾಗಿ ತನ್ನ ಮಹಿಮೆಯನ್ನ ತಿಳಿಸ್ತಾ ಹೋಗ್ತಾನೆ. ಅದು ಏನಪ್ಪಾ ಅಂತ ಅಂದ್ರೆ, ದ್ವೌ 2, ಈವೌ ಈ ಪುರುಷಾವ್ ಜೀವಿಗಳು, ಲೋಕೆ ಜಗತ್ತಿನಲ್ಲಿ, ಕ್ಷರ ಚ್ಯುತಿ ಹೊಂದಬಲ್ಲ, ಚ ಮತ್ತು ಅಕ್ಷರ ಚ್ಯುತಿ ಹೊಂದದ, ಏವ ಖಂಡಿತವಾಗಿಯೂ, ಚ ಮತ್ತು ಕ್ಷರ ಚ್ಯುತಿ ಹೊಂದಬಲ್ಲವು, ಸರ್ವಾಣಿ ಎಲ್ಲ, ಭೂತಾನಿ ಜೀವಿಗಳು, ಕೂಟಸ್ಥ ಏಕತತ್ವದಲ್ಲಿರುವವನು, ಅಕ್ಷರ ಚ್ಯುತಿ ಹೊಂದುವವನು ಉಚ್ಯತೆ ಎಂದು ಹೇಳಲಾಗಿದೆ. ಅಂದ್ರೆ ಇಲ್ಲಿ ಲೋಕೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಲೋಕೆ ಅಂದ್ರೆ ಈ ಪ್ರಪಂಚ. ನೀನ್ ಬರೀ ಇದೊಂದು ಭೂಮಿಯನ್ನ ಮಾತ್ರ ತಿಳ್ಕೋಬೇಡ, ಇಡೀ ಪ್ರಪಂಚದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಲೋಕೆ ಅಂದ್ರೆ ಇನ್ನೊಂದು ಅರ್ಥ ಅವಲೋಕನ, ಅಲೋಕನೆ ಅಂತ ಹೇಳ್ತಾರೆ. ಅವಲೋಕನ ಅಂತ ಅಂದ್ರೆ ನಮ್ಮ ಜ್ಞಾನದಿಂದ ತಿಳ್ಕೊಳ್ತಾ ಹೋಗೋದು. ಯಾವ ರೀತಿ ತಿಳ್ಕೊಳ್ತಾ ಹೋಗೋದಪ್ಪ ಅಂತ ಅಂದ್ರೆ, ಇಲ್ಲಿ ಇಬ್ಬರು ಪುರುಷರಿದ್ದಾರೆ. ಪುರುಷ ಅಂತ ಅಂದ್ರೆ ಗಂಡಸು ಅಂತ ಅಲ್ಲ, ಇಲ್ಲಿ ಪುರುಷ ಅಂದ್ರೆ ಚೇತನ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಇಟ್ ಜಸ್ಟ್ ಲೈಕ್ ಎ ಕರೆಂಟ್ ಅಂತ. ಹಾಗೇನೆ ಪುರುಷತೆ ಅಂದ್ರೆ ಈ ದೇಹದ ಒಳಗೆ ಇರುವವನು ಪುರುಷ. ಇನ್ನೊಂದು ಅರ್ಥ ಪುರುಷ ಅಂದ್ರೆ ಪೂರ್ಣತೆ, ಅವನೊಬ್ಬನೇ ಪೂರ್ಣತೆಯನ್ನ ಹೊಂದಿದ್ದಾನೆ, ಇನ್ಯಾರೂ ಸಹ ಪೂರ್ಣತೆಯನ್ನ ಹೊಂದಿಲ್ಲ. ನಾವೆಲ್ಲರೂ ಸಹ ಅಪೂರ್ಣರು. ವಿದ್ಯೆ ಪೂರ್ತಿ ಇದೆಯಾ? ಇಲ್ಲ. ವಿನಯ ಪೂರ್ತಿ ಇದೆಯಾ? ಇಲ್ಲ. ಬುದ್ಧಿ ಪೂರ್ತಿ ಇದೆಯಾ? ಇಲ್ಲ. ಹೋಗ್ಲಿ, ರೂಪ ಪೂರ್ತಿ ಇದೆಯಾ? ಇಲ್ಲ ರೀ, ಅದೂ ಇಲ್ಲ. ಒಂದಿನ ಕಂಡ ಹಾಗೆ ಇನ್ನೊಂದಿನ ಕಾಣೋದಿಲ್ಲ. ಮಕ್ಕಳಾಗಿರ್ತೀವಿ, ಯೌವನಕ್ಕೆ ಬಂದಾಗ ಮಾತ್ರ ಪೂರ್ಣತೆ ಅಂತ ಆಡ್ತಾ ಇರ್ತೀವಿ. ಮತ್ತು ಇಳಿಯೋ ಅಷ್ಟೊತ್ತಿಗೆ ನಮ್ಗಾಗ್ಲೇ ಮುಪ್ಪು ಬಂದ್ಬಿಟ್ಟಿರುತ್ತೆ. ನನ್ನ ರೂಪ ಹೇಗೆ ಪೂರ್ಣವಾಗಿದೆ? ನನ್ನ ಜ್ಞಾನ ಹೇಗೆ ಪೂರ್ಣ? ನಾವು ಅಪೂರ್ಣರು, ಅವನೊಬ್ಬನೇ
ಪೂರ್ಣತೆಯನ್ನ ಹೊಂದಿದ್ದಾನೆ. ಅದಕ್ಕೆ ಹೇಳೋದು ಪೂರ್ಣಮದ ಪೂರ್ಣಮಿದಂ ಪೂರ್ಣಮುಚ್ಯತೆ ಅಂತ ಹೇಳ್ತಾ ಹೋಗ್ತಾರೆ ಪುರುಷ ಸೂಕ್ತದಲ್ಲಿ. ಅದು ಪೂರ್ಣ, ಇದು ಪೂರ್ಣ, ಈ ಯಾವುದು ಪೂರ್ಣ ಇಲ್ಲ. ಪೂರ್ಣ ಇರೋದು ಕೇವಲ ಭಗವಂತ ಮಾತ್ರ. ಅವನೊಬ್ಬನೇ ಪೂರ್ಣತೆಯನ್ನ ಹೊಂದಿದ್ದಾನೆ. ಅವನು ಬಿಟ್ಟು ಇನ್ಯಾರೂ ಸಹ ಪೂರ್ಣತೆಯನ್ನ ಹೊಂದಿಲ್ಲ. ಆ ಪುರುಷರು ಯಾರಪ್ಪ ಇಬ್ರು ಅಂತ ನೋಡೋದಿದ್ರೆ, ಒಂದು ಕ್ಷರ, ಇನ್ನೊಂದು ಅಕ್ಷರ. ಕ್ಷರ ಅಂದ್ರೆ ನಾಶವುಳ್ಳವರು, ಅಕ್ಷರ ಅಂದ್ರೆ ನಾಶರಹಿತರು. ಇದನ್ನ ಕೇವಲ ಒಂದು ಅಂತ ತಗೊಳೋದಿಕ್ಕಾಗೋದಿಲ್ಲ, ಇದನ್ನ ಒಂದು ಸಮೂಹ ಅಂತ ತಗೋಬೇಕಾಗತ್ತೆ. ಇಲ್ಲಿ ನಾಶ ಅಂತ ಅಂದ್ರೆ ಪೂರ್ಣತೆ ಇಲ್ಲದೆ ಇರೋದು ಸಹ ನಾಶವೇ, ಅಸ್ವತಂತ್ರವೂ ಸಹ ನಾಶವೇ. ನಾವು ಸ್ವತಂತ್ರರಲ್ಲ, ನಾವೆಲ್ಲರೂ ಅಸ್ವತಂತ್ರರು ಅಲ್ವಾ. ನಾವು ಭಗವಂತ ಇಲ್ಲದೆ ಏನೂ ಮಾಡೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಅವನೊಬ್ಬನೇ ಪೂರ್ಣತೆಯನ್ನ ಹೊಂದಿದ್ದಾನೆ. ಇನ್ನು ನಾಶವಾಗದೇ ಇರೋನು ಅಕ್ಷರ. ಅವನು ಯಾವತ್ತೂ ಸಹ ನಾಶ ಆಗೋದಿಲ್ಲ, ಆದ್ರೆ ನಾವೆಲ್ಲರೂ ಸಹ ನಾಶವನ್ನ ಹೊಂದುತ್ತೇವೆ. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಎಲ್ಲರ ಅಂದ್ರೆ ಒಂದು ಹುಲ್ಲುಕಡ್ಡಿಯಿಂದ ಹಿಡಿದು ಬ್ರಹ್ಮನವರೆಗೆ ಎಲ್ಲರ. ಕೂಟಸ್ಥ ಅಂದ್ರೆ ಸಮೂಹದಲ್ಲಿ ಇರುವವಳು. ಅದಕ್ಕೆ ನಾವು ಹೇಳ್ತೀವಿ ದೇವಿ ಪುರಾಣದಲ್ಲಿ, ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇನ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ. ನಾವೆಲ್ಲರೂ ಸಹ ಈ ಮಾಯೆಯಲ್ಲಿ ಇದ್ದೀವಿ, ಆದ್ರೆ ಮಾಯೆಯಲ್ಲಿ ಇರದೆ ಇರುವವಳು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಕೇವಲ ಲಕ್ಷ್ಮಿ. ನಮಗೆ ನಿದ್ರೆ, ಹಸಿವು, ಬಾಯಾರಿಕೆ ಎಲ್ಲ ಇದೆ ರೀ, ಅಜ್ಞಾನ ಮೇನ್ ಅದೇನೆ. ಆದ್ರೆ ಅವಳಿಗೆ ಅದ್ ಯಾವುದು ಇಲ್ಲ. ಈಗ ಎರಡು ಗುಂಪು ಮಾಡಿದ್ರೆ, ಒಂದು ಗುಂಪಿನಲ್ಲಿ ಹುಲ್ಕಡ್ಡಿಯಿಂದ ಹಿಡಿದು ಬ್ರಹ್ಮನವರೆಗೆ ಒಂದು ಗುಂಪಿನಲ್ಲಿದ್ರೆ, ಇನ್ನೊಂದು ಕಡೆ ನಮ್ಮ ಅದೇನೋ ಅಂತಾರಲ್ಲ, ಒಂದು ತಕ್ಕಡಿಯಲ್ಲಿ ನಾವೆಲ್ಲ ಇದ್ರೆ ಇನ್ನೊಂದು ಕಡೆ ಲಕ್ಷ್ಮಿ ಇದ್ದಾಳೆ. ಯಾಕೆ ಅಂದ್ರೆ ಅವಳು ಅಕ್ಷರಳಾಗಿದ್ದಾಳೆ. ಅಕ್ಷರ ಅಂತ ಅಂದ್ರೆ ನಾಶರಹಿತಳು ಅವಳು. ನಾವೆಲ್ಲರೂ ನಾಶ ಆಗ್ತೀವಿ, ಇನ್ಕ್ಲೂಡಿಂಗ್ ಬ್ರಹ್ಮ. ಒಂದು ಹುಲ್ಕಡ್ಡಿಯಿಂದ ಹಿಡಿದು ಬ್ರಹ್ಮನವರೆಗೆ ನಾವೆಲ್ಲರೂ ಸಹ ನಾಶವಾಗ್ತೀವಿ. ಅದಕ್ಕೆ ಇಲ್ಲಿ ಕೂಟಸ್ಥೋಕ್ಷರ ಉಚ್ಯತೆ. ಅವಳು ಉಚ್ಚ ಸ್ಥಾನದಲ್ಲಿ ಇದ್ದಾಳೆ, ಅವಳು ಅಕ್ಷರಳಾಗಿದ್ದಾಳೆ, ಅವಳು ಆಕಾಶವಾಗಿದ್ದಾಳೆ. ಯಾಕೆ ಅವಳು ಆಕಾಶವಾಗಿದ್ದಾಳಪ್ಪ ಅಂತ ಅಂದ್ರೆ, ನಾವೆಲ್ಲರೂ ಸಹ ನಾಶ ಆಗಬಹುದು, ಆದ್ರೆ ಅವಳು ನಾಶ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವಳು ಎಲ್ಲಾ ಕಡೆ ವ್ಯಾಪಿಸಿದ್ದಾಳೆ, ಎಲ್ಲವುದ್ರಲ್ಲೂ ಇದ್ದಾಳೆ. ಅವಳು ಇಲ್ಲದೆ ಯಾವುದೂ ಸಹ ಇಲ್ಲ. ಕೂಟ ಅಂದ್ರೆ ಅದಕ್ಕೆ ಇಲ್ಲಿ ಕೂಟಸ್ಥೋಕ್ಷರ. ಕೂಟ ಅಂತ ಅಂದ್ರೆ ಇಲ್ಲಿ ಆಕಾಶ ಅಂತ ಬರುತ್ತೆ. ಆಕಾಶ ಅಂತ ಅಂದ್ರೆ ಬದಲಾವಣೆ ಹೊಂದದವಳು. ನಾವೆಲ್ಲರೂ ಸಹ ಬದಲಾವಣೆ ಹೊಂದುತ್ತೀವಿ, ಆದ್ರೆ ಅವಳು ಬದಲಾವಣೆ ಹೊಂದೋದಿಲ್ಲ. ಬಿಕಾಸ್ ಅವಳು ಆಕಾಶವಾಗಿದ್ದಾಳೆ, ಅವಳು ಅಕ್ಷರವಾಗಿದ್ದಾಳೆ. ಹೌದಾ? ಹಾಗಿದ್ರೆ ಇನ್ನು ಏನೆಲ್ಲ ಹೇಳ್ತಿದ್ದಾನಪ್ಪ ಭಗವಂತ? ಲಕ್ಷ್ಮಿಯ ಬಗ್ಗೆ ಹೇಳ್ತಾನ ಅಥವಾ ಆತನ ಬಗ್ಗೆನೇ ಹೇಳ್ತಾನ ಅನ್ನೋದನ್ನ ಇನ್ನು ಉಳಿದ 4 ಶ್ಲೋಕದಲ್ಲಿ ಅದರ ಒಳ ಅರ್ಥ ತಿಳ್ಕೊಂಡಾಗ ನಮ್ಮೆಲ್ಲರಿಗೂ ಸಹ ಗೊತ್ತಾಗತ್ತೆ. ಆದ್ರೆ ಒಂದಂತೂ ನಿಜ, ಅವನಿಲ್ಲದೆ ನಾವು ಯಾರು ಸಹ ಇಲ್ಲ. ನಾವು ತಿಂದಂತಹ ಆಹಾರವನ್ನ ಒಂದು ಜೀರ್ಣ ಮಾಡ್ಕೊಳ್ಳೋದಿಕ್ಕೂ ಸಹ ಭಗವಂತನೇ ಬೇಕು, ಭಗವಂತನ ಅನುಗ್ರಹ ಬೇಕು. ಹಾಗಾಗಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಅವನಿಗೆ ಶರಣಾಗ್ತಾ ಹೋಗ್ಬೇಕು. ಶರಣಾಗ್ಬೇಕು ಅಂದ ತಕ್ಷಣ 24 ಗಂಟೆ ದೇವಸ್ಥಾನದಲ್ಲಿ ಇರಬೇಕು ಅಂತ ಖಂಡಿತ ಇಲ್ಲ. ಅವನು ಎಲ್ಲೋ ಇಲ್ಲ, ಅವನು ನನ್ನಲ್ಲಿ ಇದ್ದಾನೆ. ನನ್ನಲ್ಲಿರುವ ಅವನಿಗೆ ಎಷ್ಟು ನಮಸ್ಕಾರವನ್ನ ಹೇಳಿದ್ರು ಸಹ ಸಾಲೋದಿಲ್ಲ, ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಹ ಸಾಲೋದಿಲ್ಲ. ಹಾಗಾಗಿ ಪುರುಷ ರೂಪದಲ್ಲಿ 2 ವರ್ಗ, ಒಂದು ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಿನಲ್ಲಿ ಈ ಎಲ್ಲ ಜೀವಿಗಳು ಸಹ ಕ್ಷರರಾದ್ರೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳು ಅಕ್ಷರರು. ಅಂದ್ರೆ ಲಕ್ಷ್ಮಿಯ ಜೊತೆ ನಮಗೆ ಯಾರು ಮೋಕ್ಷವನ್ನ ಹೊಂದಿದ್ದಾರೆ ಅವರು ಸಹ ಅಕ್ಷರರು ಅಂತಲೇ ಸಹ ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಭಗವಂತ ಇನ್ನೂ ಏನೆಲ್ಲ ಹೇಳ್ತಾನೆ ಅನ್ನೋ
ಕ್ಯೂರಿಯಾಸಿಟಿ ನನಗೂ ಇದೆ. ನಾಳೆ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತನೂ ಅನ್ಕೊಂತೀನಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.